ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನು ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರ ಕೂಡ ವಂದನೆಗಳನ್ನ ಹೇಳ್ಕೊಳ್ಳುತ್ತಾನೆ. ತಂದೆಯ ದೇವರ ಒಂದು ಮಹಾಕೃಪೆಯಿಂದ ತಂದೆಯ ದೇವರು ನಮ್ಮಲ್ಲನ್ನು ಕೂಡ ಆತನ ಒಂದು ಕಣ್ಣಿನ ಗುಡ್ಡೆಯಿಂದ ಕಾದು ಕಾಪಾಡಿ ಈ ಒಂದು ಸಂಜೆ ವೇಳೆಯಲ್ಲಿ ಆತನ ಸನ್ನಿಧಾನದಲ್ಲಿ ಒಂದುಗೂಡಿಸಿ ಆತನ ವಾಕ್ಯವನ್ನು ಧ್ಯಾನಿಸೋದಕ್ಕೆ ನಮಗೆ ಕೃಪೆ ಮಾಡಿದ್ದಕ್ಕಾಗಿ ನಾವೆಲ್ಲರೂ ಕೂಡ ನಮ್ಮ ತಂದೆಯ ದೇವರಿಗೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಾವು ಸ್ತುತಿ ಸ್ತೋತ್ರಗಳನ್ನ ಹೇಳುತ್ತಾ ಮತ್ತು ಈ ಒಂದು ವರ್ಷದ ಈ ವೇದ ಅಧ್ಯಯನಕ್ಕಾಗಿ ಬಂದಿರುವಂಥ ನಿಮ್ಮೆಲ್ಲರನ್ನ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸ್ವಾಗತ ಮಾಡುತ್ತೇನೆ. ಪ್ರಿಯ ಸರಸರೇ, ದೇವರ ಒಂದು ಮಹಾಕೃಪೆಯಿಂದ ನಾವು ಈ 1 ಇಯರ್ ಬೈಬಲ್ ಕ್ಲಾಸ್ನ ನಾವು ಪ್ರಾರಂಭಿಸಲು ದೇವರು ನಮಗೆ ಕೃಪೆ ಮಾಡಿದ್ದಾರೆ. ಸೊ ಅದರಲ್ಲಿ ನಾವು ಕಳೆದ ಪಾಠದಲ್ಲಿ ನಾವು ನೋಡಬೇಕಾದ್ರೆ ನಾವು ಮೊದಲನೇ ಪಾಠವನ್ನು ನಾವು ಧ್ಯಾನ ಮಾಡಿದ್ದೋ. ಅದರಲ್ಲಿ ಮೊದಲನೇ ಭಾಗವನ್ನು ಏನು ಮಾಡಿದ್ದೋ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೋ. ಈ 1 ಇಯರ್ ಬೈಬಲ್ ಕ್ಲಾಸಸ್ಸಲ್ಲಿ ನಾವು ಓದುವಂಥ ಪಾಠಗಳು ನೋಡೋದಾದರೆ ಒಂದು 53 ಪಾಠಗಳು ನಾವು ಏನು ಮಾಡ್ತೀವಿ ಓದಬೇಕಾಗಿದ್ದೀವಿ. ಸೊ ಅದರಲ್ಲಿ ನಾವು ಈ 53 ಪಾಠಗಳಲ್ಲಿ ನಾವು ನೋಡೋದಾದರೆ ಪ್ರಿಯ ಸದಸ್ಯರೇ, ಆದಿಕಾಂಡದಿಂದ ನಾವು ಪ್ರಕಟಣೆವರೆಗೆ ಇರುವಂಥ ಎಲ್ಲ ವಿಷಯಗಳನ್ನ ನೋಡ್ತೀವಿ. ಈ 53 ಕ್ಲಾಸಸ್ಸಲ್ಲಿ ನಾವು ಕವರ್ ಮಾಡ್ತೀವಿ. ಸೊ ಪ್ರಿಯರೇ, ಅದರಲ್ಲಿ ನಾವು ಇನ್ನೂ ಬೈಬಲಲ್ಲಿ ಇರುವಂಥ ಹಲವಾದ ವಿಷಯಗಳನ್ನ ಈ ಪಾಠಗಳನ್ನ ನಾವು ಏನು ಮಾಡ್ಬೋದು, ತಿಳ್ಕೋಬೋದು. ಮುಖ್ಯವಾಗಿ ಯೇಸು ಕ್ರಿಸ್ತನ ಅರಿಯದಿರುವಂಥ ಈ ಲೋಕದ ಜನರಿಗೆ ದೇವರ ಒಂದು ಯೋಜನೆ ಏನಾಗಿದೆ ನಾವು ನೋಡ್ತೀವಿ ಅಲ್ವಾ. ನಾವು ಲೋಕದಲ್ಲಿ ಎಷ್ಟೋ ಜನರು ಯೇಸು ಕ್ರಿಸ್ತನ ಏನು ಮಾಡಿದ್ದಾರೆ, ಅಂಗೀಕಾರ ಮಾಡಿದೆ. ಯೇಸು ಕ್ರಿಸ್ತನ ತಿಳಿದೇ ಇದ್ದಾರೆ. ಅಂಥವರಿಗೆ ದೇವರ ಒಂದು ಯೋಜನೆ ಏನಿದೆ ಮತ್ತು ಯೇಸುವಿನ 1000 ವರ್ಷ ಆಳ್ವಿಕೆ ಮತ್ತು ಯೇಸುವಿನ 2ನೇ ಬರುವಿಕೆ, ನರಕದ ಬಗ್ಗೆ ಏನು ಸತ್ಯ ಏನಿದೆ ಮತ್ತು ಆತ್ಮದ ವಿಷಯವಾಗಿ, ಆವಿ ಆತ್ಮ ಶರೀರ ದೇಹದ ವಿಷಯವಾಗಿ, ಈ ರೀತಿಯಾದಂಥ ಹಲವಾರು ಪಾಠಗಳು ಏನು ಮಾಡ್ಬೋದು ನಾವು ಈ 1 ವರ್ಷ ಪಾಠದಲ್ಲಿ ನಾವು ಓದ್ತೀವಿ. ಸೊ ಅದರಲ್ಲಿ ಪ್ರಿಯರೇ, ನೀವಿಗೆ ಬೈಬಲ್ ಬಗ್ಗೆ ಆಳವಾಗಿ ಏನು ಮಾಡ್ಬೋದು, ನಾವು ತಿಳ್ಕೋಬೋದು. ಸೊ ಅದರಲ್ಲಿ ನಾವು ಲಾಸ್ಟ್ ಕ್ಲಾಸಲ್ಲಿ ಮೊದಲನೇ ಪಾಠವನ್ನು ನಾವು ಏನು ಮಾಡಿದ್ವು, ಮೊದಲನೇ ಪಾಠದ ಮೊದಲನೇ ಭಾಗವನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಹೋದ್ವಾರ ನಾವು ಓದಿದ್ದೋ. ಸೊ ಅದು ಪಾಠದ ಒಂದು ಟಾಪಿಕ್ ಏನಪ್ಪ ಅಂದರೆ ಬೈಬಲನ್ನು ಬದ್ಧವಾಗಿ ಅಧ್ಯಯನ ಮಾಡುವುದು ಹೇಗೆ. ಆಂಗ್ಲದಲ್ಲಿ ನೋಡಬೇಕಾದ್ರೆ ಹೌ ಟು ಸ್ಟಡಿ ದ ಬೈಬಲ್ ಆರ್ಡರ್ಲಿ. ಬೈಬಲ್ನ ಕ್ರಮಬದ್ಧವಾಗಿ ಅಧ್ಯಯನ ಮಾಡುವುದು ಹೇಗೆ ಎಂಬ ಒಂದು ಟಾಪಿಕಲ್ಲಿ ನಾವು ಫಸ್ಟ್ ಕ್ಲಾಸಲ್ಲಿ ನಾವು ನೋಡಿದ್ದೋ. ಪ್ರಿಯ ಸದಸ್ಯರೇ, ಅದರಲ್ಲಿ ನಾವು ಏನು ನೋಡಿದಂಥ ಒಂದು 5 ನಿಮಿಷ ಏನು ಮಾಡೋಣ, ನಾನು ಅದ್ರ ಬಗ್ಗೆ ಒಂದು ರಿವಿಷನ್ ಮಾಡಿಕೊಂಡು ಸೊ ಇವತ್ತಿನ ಭಾಗಕ್ಕೆ ನಾವು ಏನು ಮಾಡೋಣ, ನಾವು ನೋಡೋಣ. ಸೊ ಅದರಲ್ಲಿ ಮೊದಲನೇ ಪಾಠದ ಮೊದಲನೇ ಭಾಗದಲ್ಲಿ ನಾವು ಏನು ಓದಿದ್ದಂತ ನೋಡೋದಾದರೆ ಬೈಬಲ್ ಬಗ್ಗೆ ಅನೇಕ ಇನ್ಫಾರ್ಮೇಷನ್ಸ್ಗಳು, ಬೈಬಲ್ ಬಗ್ಗೆ ಇರೋಂಥ ಕೆಲವು ವಿಚಾರಗಳ ಬಗ್ಗೆ ನಾವು ನೋಡಿದೋ. ಅಂದರೆ ಏನಪ್ಪ ಅಂದರೆ ಬೈಬಲ್ ಎಂಬ ಪದ ಎಲ್ಲಿಂದ ಬಂತು, ಅದರ ಅರ್ಥ ಏನು. ಬೈಬಲ್ ಎಂಬ ಪದ ಬಂದು ನೋಡೋದಾದರೆ ಅದು ಬಿಬ್ಲಿಯಾ ಎಂಬ ಒಂದು ಗ್ರೇಕ ಪದದಿಂದ ಬಂದಿರೋದು. ಅದರ ಅರ್ಥ ಏನಪ್ಪ ಅಂದರೆ ಪುಸ್ತಕಗಳು ಅಂತ ಅರ್ಥ. ದಿ ಮೀನಿಂಗ್ ಈಸ್ ಬುಕ್ಸ್. ಬೈಬಲ್ ಅಂದರೆ ಏನರ್ಥ, ಪುಸ್ತಕಗಳು. ಯಾಕೆಂದರೆ ಬೈಬಲಲ್ಲಿ ನೋಡೋದಾದರೆ ಪ್ರೀತಿಯ ಸದಸ್ಯರೇ ಸುಮಾರು 66 ಪುಸ್ತಕಗಳಿದೆ. ಬೈಬಲ್ ಬಂದು ಒಂದು ಪುಸ್ತಕ ಅಲ್ಲ, ಅದು ಅನೇಕ ಪುಸ್ತಕಗಳೇನಾಗಿದೆ ಅದರಲ್ಲಿ ಸೇರಿರೋದ್ರಿಂದ ಅದಕ್ಕೆ ಬುಕ್ಸ್, ಬೈಬಲ್ ಅಂದರೆ ಬುಕ್ಸ್ ಅಂತ ಅರ್ಥ, ಪುಸ್ತಕಗಳು. ಯಾಕೆಂದರೆ ಅದರಲ್ಲಿ ಎಷ್ಟು ಪುಸ್ತಕ ಇದೆ, 66 ಪುಸ್ತಕಗಳಿದೆ. ಆದಿಕಾಂಡದಿಂದ ಹಿಡಿದು ಪ್ರಕಟಣೆವರೆಗೆ 66 ಪುಸ್ತಕಗಳು. ಅದರಲ್ಲಿ ಹಳೆ ಒಡன்பಡಿಕೆಯಲ್ಲಿ ನೋಡೋದಾದರೆ 39 ಪುಸ್ತಕ, ಹೊಸ ಒಡன்பಡಿಕೆಯಲ್ಲಿ 27 ಪುಸ್ತಕಗಳು ಇದೆ. ಪ್ರಿಯರೇ, ಅದರಿಂದನೇ ಇದಕ್ಕೆ ಪುಸ್ತಕಗಳು ಅಂತ ಹೆಸರಿಟ್ಟಿದ್ದಾರೆ. ಬೈಬಲ್ ಅಂದರೆ ಪುಸ್ತಕಗಳು ಅಂತ. ಯಾಕೆಂದರೆ ಅದರಲ್ಲಿ ಸುಮಾರು 66 ಪುಸ್ತಕಗಳಿದೆ. ಅದರಲ್ಲಿ ಯೇಸು ಕ್ರಿಸ್ತನ ಮುಂಚೆ ಅಂದರೆ ಬಿಫೋರ್ ಕ್ರೈಸ್ಟ್, ಪ್ರಿಯರೇ, ಕ್ರಿಸ್ತ ಪೂರ್ವದಲ್ಲಿ ಬರೆದಿರೋದು ಹಳೆ ಒಡன்பಡಿಕೆ. ಕ್ರಿಸ್ತ ಶಕ ಅಂದರೆ ಕ್ರಿಸ್ತನ ಅಂದರೆ ಏಡಿ ಯೇಸು ಬಂದ ಮೇಲೆ ಬರೆದಿರೋ ಪುಸ್ತಕಗಳು ಹೊಸ ಒಡன்பಡಿಕೆ. ಹಾಗೆ ಬೈಬಲ್ 2 ಭಾಗಗಳಾಗಿ ಏನಾಗಿದೆ, ಮಾಡಲ್ಪಟ್ಟಿದೆ. ಅದು ಹೊಸ ಒಡன்பಡಿಕೆ, ಹಳೆ ಒಡன்பಡಿಕೆ ಮತ್ತು ಹೊಸ ಒಡன்பಡಿಕೆ ಅಂತ ನೋಡ್ತೀವಿ. ಸರಿ ಪ್ರಿಯ ಸದಸ್ಯರೇ, ಈ ಬೈಬಲ್ನ ಕಂಪ್ಲೀಟ್ ಮಾಡೋಕ್ಕೆ, ಇದನ್ನು ಬರೆದು ಮುಗಿಸೋದಕ್ಕೆ ಎಷ್ಟು ಕಾಲಗಳು ತಗೊಂಡಿತ್ತು ಅಂತ ನೋಡೋದಾದರೆ ಸುಮಾರು 1700 ವರ್ಷ ಕಾಲನಾಗಿದೆ ತಗೊಂಡಿದೆ ಟು ಕಂಪ್ಲೀಟ್ ದ ಬೈಬಲ್. ಅಂದರೆ ಹಳೆ ಒಡன்பಡಿಕೆನ ಬರೆಯೋಕ್ಕೆ 1600 ವರ್ಷಗಳು.
ಅಲ್ವಾ ಪ್ರಿಯರು? ಮೋಸೆ ಮೊದಲು 5 ಪುಸ್ತಕಗಳು ನೋಡಬೇಕಾದ್ರೆ ಅದು ನ್ಯಾಯ ಪ್ರಮಾಣಗಳು ಅಂತ ಹೇಳ್ತೀವಿ, ತೋರ ಅಂತ. ಅದು ಮೋಸೆ ಮುಖಾಂತರ ಬರೆಯಲ್ಪಟ್ಟಿತ್ತು. ಆ ನಂತರ ಜೋಶುವ, ಆಮೇಲೆ ಸ್ಯಾಮ್ಯಲು ಮತ್ತು ಎಜ್ರಾ, ಈ ರೀತಿಯಾಗಿ ಅನೇಕ ಪ್ರವಾದಿಗಳು ಏನು ಮಾಡಿದ್ದಾರೆ, ಈ ಪುಸ್ತಕಗಳನ್ನ ಅವ್ರವ್ರ ಕಾಲಗಳಲ್ಲಿ ಬರೆದಿರೋದು. ಸೊ ಅದು ಎಷ್ಟು ಕಾಲಗಳಾಯಿತು ಅಂತ ನೋಡಬೇಕಾದ್ರೆ, ಹಳೆ ಒಡன்பಡಿಕೆ ಬರೆಯೋದಕ್ಕೆ 1600 ವರ್ಷ ಕಾಲಗಳು ಮತ್ತು ಹೊಸ ಒಡன்பಡಿಕೆ ಬರೆಯೋದಕ್ಕೆ 100 ವರ್ಷ ಕಾಲಗಳು, ಒಟ್ಟು 1700 ವರ್ಷ ಕಾಲಗಳೇನಾಗಿದೆ ಆಗಿದೆ. ಸೊ ಈ ಲೋಕದಲ್ಲಿ ಹಳೆಯ ಪುಸ್ತಕ ಯಾವುದು ಅಂತ ನೋಡಬೇಕಾದ್ರೆ ದ ಓಲ್ಡೆಸ್ಟ್ ಬುಕ್ ಇನ್ ದ ವರ್ಲ್ಡ್ ಅಂದರೆ ಅದು ನಮ್ಮ ಬೈಬಲ್. ಸುಮಾರು 4000 ವರ್ಷಗಳೇನಾಗಿದೆ ಹಳೆಯ ಪುಸ್ತಕಗಳಾಗಿದೆ. ಮೋರ್ ದೆನ್ 4000 ಇಯರ್ಸ್ ಏನಾಗಿದೆ, ಇದು ತುಂಬ ಓಲ್ಡೆಸ್ಟು ಬುಕ್ ಅಂತ ನೋಡ್ತೀವಿ ಪ್ರಿಯರೇ. ಸೊ ಅದು ಮಾತ್ರ ಅಲ್ಲ, ಬೈಬಲ್ ಫಸ್ಟ್ ಪ್ರಿಂಟೆಡ್ ಬುಕ್ಕು. ಈ ಲೋಕದಲ್ಲಿ ಮೊದಲನೇದಾಗಿ ಪ್ರಿಂಟ್ ಮಾಡಲ್ಪಟ್ಟಂಥ ಪುಸ್ತಕ ಯಾವುದು ಅಂತ ನೋಡಬೇಕಾದ್ರೆ ಅದು ನಮ್ಮ ಸತ್ಯವೇದನೆ. ಹೌದು ಪ್ರಿಯ ಸದಸ್ಯರೇ, ನಾವು ಇಷ್ಟು ವಿಷಯಗಳು ಬೈಬಲ್ ಬಗ್ಗೆ ನಾವು ನೋಡ್ಬೋದು. ಸೊ ಅದು ಮಾತ್ರ ಅಲ್ಲ ಪ್ರೀತಿಯ ಸದಸ್ಯರೇ, ಈ ಲೋಕದಲ್ಲಿ ಅನೇಕ ಭಾಷಾಂತರ ಮಾಡಲ್ಪಟ್ಟಂಥ ಪುಸ್ತಕ, ಅನೇಕ ಭಾಷೆಗಳಲ್ಲಿ ಭಾಷಾಂತರ ಮಾಡಲ್ಪಟ್ಟದ್ದು. ಮೋಸ್ಟ್ ಟ್ರಾನ್ಸ್ಲೇಟೆಡ್ ಬುಕ್ ಇನ್ ದ ವರ್ಲ್ಡು ಅದು ನಮ್ಮ ಬೈಬಲ್. ಸುಮಾರು 2000 ಭಾಷೆಗಳಲ್ಲಿ ಏನಾಗಿದೆ ಭಾಷಾಂತರ ಮಾಡಲ್ಪಟ್ಟಿದೆ. ಬೈಬಲ್ ಬರೆದಿರುವಂಥ ಒರಿಜಿನಲ್ ಭಾಷೆ ಯಾವುದು ಅಂತ ನೋಡಬೇಕಾದ್ರೆ ಹಳೆ ಒಡன்பಡಿಕೆ ಹೆಬ್ರಿಯ ಭಾಷೆ ಮತ್ತು ಹೊಸ ಒಡன்பಡಿಕೆ ಗ್ರೇಕ ಭಾಷೆಯಲ್ಲಿ ಏನಾಗಿತ್ತು ಬರೆಯಲ್ಪಟ್ಟಿದ್ದು. ನಮ್ಮ ಕೈಯಲ್ಲಿ ನಮ್ಮ ಹತ್ರ ಇರೋದೆಲ್ಲವೂ ಟ್ರಾನ್ಸ್ಲೇಷನ್ಸ್ಗಳು, ಭಾಷಾಂತರ ಮಾಡಲ್ಪಟ್ಟಿದ್ದು. ಆ ರೀತಿಯಾಗಿ ಸುಮಾರು 2000 ಭಾಷೆಗಳಿಗಿಂತ ಹೆಚ್ಚಾದ ಭಾಷೆಗಳಲ್ಲಿ ಏನಾಗಿದೆ ಬೈಬಲು ಟ್ರಾನ್ಸ್ಲೇಷನ್ಸು ಮಾಡಲ್ಪಟ್ಟಿದೆ. ಮತ್ತು ಅಧಿಕವಾಗಿ ಮಾರಾಟ ಮಾಡಲ್ಪಟ್ಟಂಥ ಪುಸ್ತಕ ದ ಮೋಸ್ಟ್ ಸೋಲ್ಡೆಡ್ ಬುಕ್ಕು, ಮತ್ತು ಅಧಿಕವಾಗಿ ಓದಿದಂಥ ಪುಸ್ತಕ, ಅನೇಕರಿಂದ ಓದಲ್ಪಟ್ಟಂಥ ಪುಸ್ತಕ ಕೂಡ ಅದು ನಮ್ಮ ಪರಿಶುದ್ಧ ಬೈಬಲ್. ಹೌದು ಪ್ರಿಯ ಸದಸ್ಯರೇ, ನೆಕ್ಸ್ಟ್ ಕೂಡ ನಾನು ನೋಡಿದ್ದ ಈ ಲೋಕದಲ್ಲಿ ಅನೇಕ ಜನರಿಂದ ಓದಿ ತಪ್ಪಾಗಿ ಅರ್ಥ ಮಾಡಲ್ಪಟ್ಟಂಥ ಪುಸ್ತಕ, ದ ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ಬುಕ್ ಇನ್ ದ ವರ್ಲ್ಡ್, ಅದು ಕೂಡ ಯಾವುದಪ್ಪ ಅಂದರೆ ಅದು ನಮ್ಮ ಪವಿತ್ರ ಬೈಬಲ್. ಪ್ರಿಯರೇ, ಏಕೆಂದರೆ ಕ್ರೈಸ್ತರಲ್ಲಿ ನೋಡಬೇಕಾದ್ರೆ ಎಷ್ಟು ಡಿನಾಮಿನೇಷನ್ಸ್ಗಳು ನಾವು ನೋಡ್ತೀವಿ. ಎಲ್ಲ ಕ್ರೈಸ್ತರ ಹತ್ರ ಒಂದೇ ಥರ ಬೈಬಲ್ ಇದೆ, ಸೇಮ್ ಬೈಬಲು, ಆದರೆ ನಂಬಿಕೆಗಳು ಹೆಂಗಿದೆ ವ್ಯತ್ಯಾಸಗಳಿದೆ. ಅಂದರೆ ಕೆಲವರು ನಾವು ರೋಮನ್ ಕ್ಯಾಥಲಿಕ್ ಕ್ರೈಸ್ತರು, ಕೆಲವರು ನಾವು ಪ್ರಾಟೆಸ್ಟೆನ್ಸು, ಕೆಲವರು ಬ್ರದರನ್ಸ್ಗಳು, ಲೂಥರನ್ಸ್, ಮೆಥಡಿಸ್ಟ್, ಅಡ್ವೆಂಟಿಸ್ಟ್ ಅಂತ ಈ ರೀತಿಯಾಗೇನಿದೆ ನಮ್ಮಲ್ಲಿ ವಿಭಾಗಗಳಿದೆ. ಹೌದು ಪ್ರಿಯರೇ, ಆದರೆ ಯಾಕೆಪ್ಪ ಅಂದರೆ ಇಷ್ಟು ವಿಭಾಗಗಳು ಅಂತ ನೋಡಬೇಕಾದ್ರೆ ಬೈಬಲ್ನ ಓದಿ ತಪ್ಪಾಗಿ ಏನು ಮಾಡ್ಕೊಂಡಿದ್ದಾರೆ, ಅರ್ಥ ಮಾಡ್ಕೊಂಡಿರೋ, ಒಬ್ಬೊಬ್ಬರು ಅವ್ರವ್ರಿಗೆ ತಕ್ಕಂಗೆ ಅರ್ಥ ಮಾಡ್ಕೊಂಡಿರೋದು. ಅದಕ್ಕೇ ಕ್ರೈಸ್ತರಲ್ಲಿ ಇಷ್ಟು ಡಿನಾಮಿನೇಷನ್ಸ್ಗಳು ನಾವು ನೋಡ್ತೀವಿ. ಅದು ಮಾತ್ರ ಅಲ್ಲ ಪ್ರಿಯರೇ, ಈಗ ನೋಡಬೇಕಾದ್ರೆ ಕ್ರೈಸ್ತರಲ್ಲಿ ಸುಮಾರು 99% ಕ್ರಿಶ್ಚಿಯನ್ಸ್ಗಳು ಏನು ಮಾಡಲ್ಲ, ಬೈಬಲ್ನ ಓದೋದು ಇಲ್ಲ ಮತ್ತು ಬೈಬಲ್ ಸ್ಟಡೀಸ್ಗಳಿಗೆ ಇಂಪಾರ್ಟೆನ್ಸ್ ಏನು ಮಾಡಲ್ಲ, ಕೊಡಲ್ಲ ಅಲ್ವಾ. ನೋಡಿ, ಬೈಬಲ್ ಬೇರೆ ಕೂಟಗಳೆಂದರೆ ಅಷ್ಟು ಮುಖ್ಯತ್ವಗಳು ಕೊಡ್ತಾರೆ. ಆಶೀರ್ವಾದ ಕೂಟ ಮತ್ತು ಅದ್ಭುತಗಳು ನಡೆಯುವಂಥ ಕೂಟಗಳು, ಈ ರೀತಿಯಾಗಿದ್ದರೆ ಜನರುಗಳು ಏನು ಮಾಡ್ತಾರೆ, ಕ್ರೈಸ್ತರುಗಳು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಹೋಗ್ತಾರೆ. ಬೈಬಲ್ ಬಗ್ಗೆ ತಿಳ್ಕೊಳ್ಳೋಣ, ಬೈಬಲ್ ಸ್ಟಡಿ ಮಾಡೋಣ ಅಂದರೆ ಬೈಬಲ್ ಸ್ಟಡಿ ಮೀಟಿಂಗ್ಸ್ಗಳು ನೀವು ನೋಡೋದಾದರೆ ಜನರುಗಳು ತುಂಬಾ ಕಡಿಮೆನೇ ನಾವು ನೋಡ್ತೀವಿ. ಯಾಕೆಂದರೆ ಬೈಬಲ್ ಸ್ಟಡಿ ಮಾಡೋರು, ಬೈಬಲ್ಗೆ ಇಂಪಾರ್ಟೆಂಟ್ ಕೊಡೋರು ತುಂಬಾ ಕಡಿಮೆ ಆಗಿದ್ದಾರೆ. ಅದಕ್ಕೇ ಪ್ರಿಯರೇ ಇಷ್ಟು ಕ್ರೈಸ್ತರಲ್ಲಿ ಇಷ್ಟು ವಿಭಾಗಗಳು ಏನು ಮಾಡ್ತೀವಿ ನಾವು ನೋಡ್ತೀವಿ. ಸರಿ, ನಾವು ಈ 1 ವರ್ಷ ಪಾಠದಲ್ಲಿ ಅನೇಕ ವಿಷಯಗಳನ್ನ ನಾವು ಏನು ಮಾಡ್ಬೋದು, ಓದ್ಬೋದು. ಅನೇಕ ಕ್ರೈಸ್ತರುಗಳು ಬೈಬಲ್ ಹೆಂಗೆ ಓದ್ತಾರೆ ಅಂದರೆ ಜಸ್ಟ್ ಕ್ಯಾಲೆಂಡರಲ್ಲಿ ಇರುವಂಥ ವಾಕ್ಯಗಳನ್ನ ಓದ್ಕೊಂಡು ಹೋಗ್ತಾರೆ ಅಲ್ವಾ. ಬೈಬಲ್ನ ಒಂದು ವಚನ ಸಾಕು ಅವರಿಗೆ, ಒಂದು ದಿನಕ್ಕೆ ಒಂದು ವಚನ ಓದಿದ್ರೆ ಸಾಕಪ್ಪ ಅಂತ ಆ ವಚನಗಳು ಮಾತ್ರ ಓದ್ಕೊಂಡು ಏನು ಮಾಡೋದು, ಓದುವಂಥವ್ರಿದ್ದಾರೆ. ಇನ್ನು ಕ್ರೈಸ್ತರು ತಮ್ಮ ಬೈಬಲ್ಗಳನ್ನ ತನ್ನ ತಲೆದಿಂಬಂಗೆ ಯೂಸ್ ಮಾಡೋಗೆ ತಲೆಯಲ್ಲಿ ಇಟ್ಕೊಂಡು ಏನು ಮಾಡ್ತಾರೆ, ನಿದ್ದೆ ಮಾಡೋರು ನಾವು ನೋಡ್ತೀವಿ. ಯಾಕೆಂದರೆ ಅದು ಇಟ್ಕೊಂಡ್ರೆ ನಮ್ಗೇನು ಬರಲ್ಲ, ಕೆಟ್ಟ ಕನಸುಗಳು ಬರಲ್ಲ, ಭಯ ಬರಲ್ಲ ಅಂತ ಅದನ್ನು ತಲೆಯಲ್ಲಿ ಇಟ್ಕೊಳ್ಳೋಕ್ಕೆ ಯೂಸ್ ಮಾಡೋರು ಕೆಲವರು ಕ್ರೈಸ್ತರುಗಳಿದ್ದಾರೆ. ಸೊ ಪ್ರಿಯರೇ, ಬೈಬಲ್ನ ಪ್ರೀತಿ ಮಾಡೋರು,
ಅದನ್ನು ಪ್ರೀತಿಸಿ ಅದನ್ನು ಓದೋರು ತುಂಬಾ ಕಡಿಮೆನೆ. ಒಂದೆರಡು ಜನ ಅಂತ ಹೇಳ್ಬೋದು, ಸ್ವಲ್ಪ ನಾವೇನು ಮಾಡ್ಬೋದು, ಅದನ್ನು ತುಂಬ ಕಡಿಮೆ ಅಂತ ನಾವು ಏನು ಮಾಡ್ಬೋದು, ನೋಡ್ಬೋದು. ಸರಿ ಪ್ರಿಯರೇ, ನಾವು ಬೈಬಲ್ನ ಯಾವ ರೀತಿಯಾಗಿ ಓದಬೇಕು, ದೇವರು ಬೈಬಲ್ನ ಹೇಗೆ ಬರೆದಿದ್ದಾರೆ ಎಂಬುದನ್ನ ನಾವು ಏನು ಮಾಡಬೇಕು, ಫಸ್ಟ್ ನಾವು ತಿಳ್ಕೋಬೇಕು. ಬೈಬಲ್ ಯಾವ ರೀತಿಯಾಗಿ ದೇವರು ಬರೆದಿದ್ದಾರೆ ಅದನ್ನು ತಿಳ್ಕೊಂಡ್ರೆ ಮಾತ್ರ ಬೈಬಲ್ನ ಯಾವ ರೀತಿಯಾಗಿ ಓದಬೇಕಂತ ನಮಗಾಗುತ್ತೆ, ಗೊತ್ತಾಗುತ್ತೆ ಅಲ್ಲ ಪ್ರಿಯರೇ. ಇದನ್ನು ಬರೆದಿರೋರು ಯಾರು, ಈ ಬೈಬಲ್ನ ಬರೆದಿರೋರು, ಇದರ ಒಂದು ಆಥರ್ ಯಾರಪ್ಪ ಅಂತ ನೋಡಬೇಕಾದ್ರೆ ಅದು ನಮ್ಮ ತಂದೆಯಾದ ದೇವರು. ಅವರ ಪ್ರವಾದಿಗಳ ಮುಖಾಂತರ ಮತ್ತು ಅಪೋಸ್ತಲರ ಮುಖಾಂತರ ಏನಾಗಿದೆ, ಈ ಬೈಬಲ್ನ ಬರೆದಿದ್ದಾರೆ. ಈ ಬೈಬಲ್ನ ದೇವರು ಅವರ ಪ್ರವಾದಿಗಳು ಮತ್ತು ಅವರ ಅಪೋಸ್ತಲರಿಗೆ ತಮ್ಮ ಪವಿತ್ರಾತ್ಮವನ್ನು ಕೊಟ್ಟು ಏನು ಮಾಡಿದ್ದಾರೆ, ಇದನ್ನು ಬರೆಸಿದ್ದಾರೆ ಪ್ರಿಯರೇ. ಸರಿನಾ? ಸೊ ಅದರಿಂದ ದೇವರ ವಾಕ್ಯವಿದು. ಇದು ಏನಾಗಿದೆ ಅಂತ ನೋಡಬೇಕಾದ್ರೆ ಬೈಬಲ್ ಬಂದು ದೇವರ ವಾಕ್ಯ. ಇದರ ಒಂದು ಆಥರು ಯಾರು ಇದಕ್ಕೆ ಅಂತ ನೋಡಬೇಕಾದ್ರೆ ಅದು ನಮ್ಮ ತಂದೆಯಾದ ದೇವರು. ಅದನ್ನು ಒಪ್ಕೋಬೋದು. ಯಾಕಂದರೆ ಬೈಬಲ್ ದೇವರ ವಾಕ್ಯ ಅಂತಲೇ ಏನು ಮಾಡ್ತದೆ, ನಮಗೆ ಪ್ರೂವ್ ಮಾಡುತ್ತೆ ಅಲ್ವಾ ಪ್ರೀತಿಯ ಸೊರಸರೆ. ಸರಿ, ನಾವು ಮೊದಲನೇದಾಗಿ ನೋಡಬೇಕಾದ್ರೆ ಬೈಬಲ್ನ ಯಾವ ರೀತಿಯಾಗಿ ಬರೆಯಲ್ಪಟ್ಟಿದೆ, ಬೈಬಲ್ನ ದೇವರು ಯಾವ ರೀತಿಯಾಗಿ ಬರೆದಿದ್ದಾರೆ ಎಂಬುದಕ್ಕೆ ಒಂದು ವಾಕ್ಯ ಓದಕೊಂಡ್ಬೋದನ್ನ. ಐಸಾಯ 28ನೇ ಅಧ್ಯಾಯದಲ್ಲಿ 13ನೇ ವಾಕ್ಯವನ್ನು ಓದಿ. ಐಸಾಯ 28:13 ಓದೋಣ. ಓದ್ರಿ ಸಿಸ್ಟರ್. ಹೀಗಿರಲು ಯೆಹೋವನ ಮಾತು ಆಜ್ಞೆಯ ಮೇಲೆ ಆಜ್ಞೆ, ಆಜ್ಞೆಯ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಎಂಬುದಾಗಿ ಇವರಿಗೆ ಪರಿಣಮಿಸುವುದು. ಇವರು ಒಂದು ನಿಮಿಷ ಸಿಸ್ಟರ್, ಓದ್ಬಿಡಿ, ಕಂಪ್ಲೀಟ್ ಮಾಡಿಬಿಡಿ ಅದನ್ನು. ಇವರು ನಡೆದು ಹಿಂದೆ ಬಿದ್ದು ಭಂಗ ಪಡುವರು, ಫೋನಿಗೆ ಸಿಕ್ಕಿ ವಶವಾಗುವರು. ನೋಡ್ರಿ ಪ್ರಿಯ ಸರಿ, ಇಲ್ಲಿ ನಾವು ನೋಡ್ತೀವಿ ಅಂದ್ರೆ ಇಲ್ಲಿ ವಾಕ್ಯ, ದೇವರ ವಾಕ್ಯ ಹೇಗಿದೆ ಅಂದ್ರೆ, ಹೇಗೆ ಬರೆಯಲ್ಪಟ್ಟಿದೆ ಅಂದ್ರೆ ಆಜ್ಞೆ ಮೇಲೆ ಆಜ್ಞೆ, ಆಜ್ಞೆ ಮೇಲೆ ಆಜ್ಞೆ ಮತ್ತು ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ. ಯಾವ ರೀತಿಯಾಗಿ ಬರ್ದಿದ್ದಾರೆ ಅಂದ್ರೆ ಪ್ರಿಯ ಸರಸರೆ, ಬೈಬಲ್ನ ದೇವರು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪವಾಗಿ ಏನಾಗಿದೆ, ಅಲ್ಲಿ ಬರೆದಿದ್ದಾರೆ. ಹೇಗೆ ಅಂತ ಹೇಳೋದಾದ್ರೆ ಪ್ರೀತಿಯ ಸರಸರೆ, ಬೈಬಲ್ನ ದೇವರು ಬಂದು ಒಂದೇ ಕಡೆ ಏನು ಮಾಡಿಲ್ಲ, ಬರೆದಿಲ್ಲ. ಅಂದರೆ ಒಂದು ವಿಚಾರವನ್ನು ಒಂದೇ ಕಡೆ ಏನು ಮಾಡಿಲ್ಲ, ಬರೆದಿಲ್ಲ. ಉದಾಹರಣೆ ನೋಡಬೇಕಾದ್ರೆ ಈಗ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆ ಬಗ್ಗೆ ಏನಾಗಿದೆ, ಬೈಬಲಲ್ಲಿ ಬರೆದಿದೆ. ಅಂದರೆ ಯೇಸು ಬರೋದಕ್ಕೆ, ಅವ್ರು ಹುಟ್ಟೋದಕ್ಕೆ ಸುಮಾರು 600 ವರ್ಷಕ್ಕೆ ಮುಂಚಿತವಾಗಿಯೇ ಯೇಸು ಸ್ವಾಮಿ ಬಗ್ಗೆ ಏನಾಗಿದೆ, ಬರೆಯಲ್ಪಟ್ಟಿದೆ ಅಲ್ವಾ. ಯೇಸು ಸ್ವಾಮಿ ಯಾವ ಊರಲ್ಲಿ ಹುಟ್ಟುತ್ತಾರೆ, ಯಾರ ಹೊಟ್ಟೆಯಲ್ಲಿ ಹುಟ್ಟುತ್ತಾರೆ, ಮತ್ತು ಅವ್ರಿಗೇನೆಲ್ಲ ಆಗುತ್ತೆ, ಯಾವ ರೀತಿಯಾಗಿ ಅವ್ರನ್ನ ಸಾಯಿಸ್ತಾರೆ, ಎಲ್ಲವೂ ಕೂಡ ಏನಾಗಿತ್ತು, ಯೇಸು ಹುಟ್ಟೋದಕ್ಕೆ ಸುಮಾರು 600 ವರ್ಷಕ್ಕೆ ಮುಂಚಿತವಾಗಿ ಏನಾಗಿದೆ, ಬರೆಯಲ್ಪಟ್ಟಿತ್ತು. ಆದರೆ ಅವುಗಳೆಲ್ಲ ಕೂಡ ಒಂದೇ ಕಡೆ ಏನಾಗಿಲ್ಲ, ಬರೆದಿಲ್ಲ. ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪವಾಗಿ ಬರೆದಿತ್ತು. ಉದಾಹರಣೆಗೆ ನೋಡಿ, ಈಗ ಯೇಸು ಸ್ವಾಮಿ ಹುಟ್ಟಿದ್ದು ಯಾವ ಊರಲ್ಲಿ ಹುಟ್ಟಿದ್ರು? ಯೇಸು ಸ್ವಾಮಿ ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಯೇಸು ಸ್ವಾಮಿ ಹುಟ್ಟಿದ್ದು ಬೆತ್ಲೆಹೇಮ್ ಅಲ್ವಾ. ಬೆತ್ಲೆಹೇಮಲ್ಲಿ ದಾವಿದನ ಊರು, ದಾವಿದ ಹುಟ್ಟಿದಂಥ ಊರದು. ಆ ಊರಲ್ಲಿ ಯೇಸು ಸ್ವಾಮಿ ಹುಟ್ಟಿದ್ರು. ಅದು ಬೆತ್ಲೆಹೇಮಲ್ಲಿ ಹುಟ್ಟುತ್ತಾರೆ, ಯೇಸು ಸ್ವಾಮಿ ಬೆತ್ಲೆಹೇಮಲ್ಲಿ ಹುಟ್ಟುತ್ತಾರೆ ಎಂಬುದಾಗಿ ಮೀಕ 5ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಲ್ಲಿ ನಾವು ಏನು ಮಾಡ್ಬೋದು, ನಾವು ಓದ್ಬೋದು. ಓದೋಣ ಬನ್ರಿ. ಮೀಕನ ಪುಸ್ತಕ 5 ವಾಕ್ಯ 2 ಓದೋಣ. ಮೀಕ 5 ವಚನ 2. ಎಫ್ರಾತದ ಬೆತ್ಲೆಹೇಮೆ, ನೀನು ಯೆಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದು, ಇಸ್ರಾಯೇಲನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಆತನ ಹೊರಡೋಣದ ಮೂಲವು ಪುರಾತನವು. ನೋಡಿದ ಪ್ರಿಯ ಸೊರಸರ್ರೆ, ಎಫ್ರಾತದ ಬೆತ್ಲೆಹೇಮ್. ನೋಡಿದ ಪ್ರಿಯರೇ, ಯೇಸು ಸ್ವಾಮಿ ಹುಟ್ಟುವಂತ ಸ್ಥಳದ ವಿಷಯವಾಗಿ ಇಲ್ಲಿ ಏನಾಗಿದೆ, ಬರೆಯಲ್ಪಟ್ಟಿದ್ದು. ಯಾವ ಊರಲ್ಲಿ ಹುಟ್ಟುತ್ತಾರೆ ಎಂದು ಹೇಳಲ್ಪಟ್ಟಿದೆ, ಬೆತ್ಲೆಹೇಮ್.
ಸೊ ಇದನ್ನು ಮತ್ತಾಯ ಏನು ಮಾಡ್ತಾರೆ, ಈ ಪ್ರವಾದನೆ ನೆರವೇರಿತು ಎಂಬುದಾಗಿ ಬರೀತಾರೆ. ಮತ್ತಾಯ 2:6 ಓದೋದು ಬೇಡ. ಮತ್ತಾಯ 2ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಈ ಮೀಕನ ಪುಸ್ತಕದಲ್ಲಿ ಬರೆದಿರುವಂತಹ ಪ್ರವಾದನೆ ಮಾತು ಏನಾಯಿತು, ನೆರವೇರಿತು. ಯೇಸು ಹುಟ್ಟುವಾಗ ನೆರವೇರಿತು ಎಂಬುದಾಗಿ ಇದನ್ನು ಕೋಟ್ ಮಾಡ್ತಾರೆ. ನೀವು ಓದ್ಕೋಬೋದು ಇಲ್ಲಿ ಮತ್ತಾಯ 2:6. ಅಂದರೆ ಯೇಸುಸ್ವಾಮಿ ಬೆತ್ಲೆಹೇಮಲ್ಲಿ ಹುಟ್ಟುತ್ತಾರೆ ಎಂಬುದಾಗಿ ಯಾವ ಪುಸ್ತಕದಲ್ಲಿ ಬರೀತಿತ್ತು, ಮೀಕನ ಪುಸ್ತಕ. ಆದರೆ ಯೇಸುಸ್ವಾಮಿ ಒಂದು ಕನ್ಯೆ ಹೊಟ್ಟೆಯಲ್ಲಿ ಏನಾದರೂ ಹುಟ್ಟಿದ್ರು. ಯೇಸುಸ್ವಾಮಿ ಯಾರಿಗೆ ಹುಟ್ಟಿದ್ರು, ಮರಿಯಾಲ್ ಎಂಬ ಒಂದು ಕನ್ಯೆ ಹೊಟ್ಟೆಯಲ್ಲಿ ಹುಟ್ಟಿದ್ರು. ಸೊ ಆ ವಿಚಾರವನ್ನು ದೇವ್ರು ಏನು ಮಾಡಿಲ್ಲ, ಮೀಕನ ಪುಸ್ತಕದಲ್ಲಿ ಬರೆದಿಲ್ಲ. ಅದನ್ನು ಎಲ್ಲಿ ಬರೆದ್ರು, ಅದನ್ನು ಯೆಶಾಯ 7ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನಾವು ನೋಡ್ಬೋದು. ಯೆಶಾಯ 7 ಮತ್ತು 14ನೇ ವಾಕ್ಯದಲ್ಲಿ ಸ್ವಾಮಿ ಒಂದು ಕನ್ಯೆಯ ಹೊಟ್ಟೆಯಲ್ಲಿ ಹುಟ್ಟುತ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿತ್ತು. ಓದನ ಬನ್ರಿ, ಐಸಾಯ 7:14 ಓದನ. ಬ್ರದರ್ ನಿಮ್ ಧ್ವನಿ ಕಟ್ಕಟ್ಟಕತೆ. ಓದಿ ಸಿಸ್ಟರ್. ಈಗ ಕೇಳುತ್ತಾ? ಅದೊಂದು ಸಾರಿ ಹಂಗೆ ಬರುತ್ತೆ. ಇದರಿಂದ ಓದ್ರಿ ಅಚ್ಚಲ ಸಿಸ್ಟರ್ ಓದ್ರಿ. ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು. ನೋಡಿದ ಪ್ರಿಯ ಸರೇ, ಇದು ಒಂದು ಕನ್ನಿಗೆ ಏನಾಗ್ತಾಳೆ, ಬಸರಾಗಿ ಒಂದು ಮಗನನ್ನು ಹೇರುವಲು, ಅವಳಿಗೆ ಇಮ್ಮಾನುವೇಲ್ ಅಂತ ಹೆಸರಿಡ್ತಾಳೆ ಎಂಬುದಾಗಿ. ಹಾಗಾದ್ರೆ ಯೇಸುಸ್ವಾಮಿ ಒಂದು ಕನ್ಯೆಯ ಹೊಟ್ಟೆಯಲ್ಲಿ ಏನಾಗ್ತಾರೆ, ಹುಟ್ಟುತ್ತಾರೆ. ಆದರೆ ಇದು ಎಲ್ಲಿ ಬರೆದಿತ್ತೆ? ಇದು ಯೆಶಾಯದಲ್ಲಿ ಬರೆದಿದೆ. ಅಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ. ಮೀಕನ ಪುಸ್ತಕದಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ. ನೋಡಿ, ಇದು ಕೂಡ ಮತ್ತಾಯ ಏನು ಮಾಡ್ತಾರೆ, ಇದನ್ನು ಬರೀತಾರೆ. ಮತ್ತಾಯ 1:23 ಇದರ ಈ ಪ್ರವಾದನೆ ಏನಾಯಿತು, ನೆರವೇರಿತು ಎಂಬುದಾಗಿ ಇಲ್ಲಿ ಕೂಡ ಏನು ಮಾಡ್ತಾರೆ, ಅದನ್ನು ಬರೀತಾರೆ. ಬರ್ಕೊಳ್ಳಿ. 1ನೇ ಅಧ್ಯಾಯ 23. ಮತ್ತು ಯೇಸುಸ್ವಾಮಿ ಬಂದು ಅವರು ತೋರಿಸಲ್ಕೊಡಲ್ಪಟ್ಟಿತ್ತು. ಯೇಸುಸ್ವಾಮಿನ ತೋರಿಸ್ಕೊಟ್ರಲ್ಲ, ಯಾರು? ಯೂದನು ಅಲ್ವಾ, ಯೂದ ಇಸ್ಕರಿಯೋತ. ಯೇಸುಸ್ವಾಮಿ ತೋರಿಸ್ಕೊಟ್ಟಿದ್ದು ಎಷ್ಟು ದುಡ್ಡಿಗೆ ತೋರಿಸ್ಕೊಟ್ಟ ಎಂಬುದಾಗಿ ಕೂಡ ಏನಾಗಿತ್ತು, ಬರೆಯಲ್ಪಟ್ಟಿತ್ತು. ಯೇಸುಸ್ವಾಮಿ ಎಷ್ಟು ದುಡ್ಡಿಗೆ ತೋರಿಸಲ್ಕೊಡಲ್ಪಡ್ತಾರೆ ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದ್ದು. ಸಕರಿಯ 11ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ, ಸಕರಿಯ 11:12ನೇ ವಾಕ್ಯದಲ್ಲಿ ಓದೋಣ. ಸಕರಿಯ 11ನೇ ಅಧ್ಯಾಯ 12ನೇ ವಾಕ್ಯ. ನಾನು ನಿಮಗೆ ಸರಿಯಾಗಿ ತೋರಿದರೆ ನನಗೆ ಸಂಬಳವನ್ನು ಕೊಡಿರಿ, ಇಲ್ಲವಾದರೆ ಬಿಡಿರಿ ಅನ್ನಲು ಅವರು 30 ತೊಲ ಬೆಳ್ಳಿಯನ್ನು ತೂಗಿ ನನ್ನ ಸಂಬಳಕ್ಕಾಗಿ ಕೊಟ್ಟರು. ನೋಡಿದ್ರ ಪ್ರಿಯರೇ, 30 ಬೆಳ್ಳಿ ಏನ್ ಮಾಡಿದ್ದಾರೆ, ಕೊಟ್ಟಿದ್ದು. ಅಂದರೆ ಇದು ಬಂದು ಯೇಸುಸ್ವಾಮಿ ಕೊಡಲ್ಪಟ್ಟಿದ್ದಕ್ಕೆ ಕೊಟ್ಟಂತ ಒಂದು ಹಣ ಎಷ್ಟಂದ್ರೆ 30 ಬೆಳ್ಳಿ ಕಾಸು. ಇದೆಲ್ಲಿ ಬರೆದಿತ್ತು? ಜಕರೀಯನ ಪುಸ್ತಕ. ನೋಡಿ, ಅಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ. ಇನ್ನೊಂದು ವಿಚಾರ ನೋಡೋಣ ಬನ್ನಿ ಪ್ರಿಯರೇ. ಇನ್ನೊಂದೇನಪ್ಪ ಅಂದರೆ, ಯೇಸುಸ್ವಾಮಿನ ಸಾಯಿಸಿದ್ದು. ಯೇಸುಸ್ವಾಮಿನ ಯಾವ ರೀತಿಯಾಗಿ ಅವರು ಕೊಂದರು ಅಲ್ವಾ, ಯಾವ ರೀತಿಯಾಗಿ ಅವರು ಕೊಲ್ಲಲ್ಪಟ್ರು ಎಂಬುದಾಗಿ ನೋಡ್ಬೇಕಾದ್ರೆ, ಯೇಸುಸ್ವಾಮಿನ ಶಿಲ್ಬೆಲೆ ಏನಾಗ್ತಾರೆ, ಸಾಯಿಸ್ತಾರೆ. ಯೇಸುಸ್ವಾಮಿ ಶಿಲ್ಬೆಲೆ ಸಾಯಿಸ್ತಾರೆ ಎಂಬುದಾಗಿ ಕೂಡ ದೇವರು ಮುಂಚಿತವಾಗಿ ಏನು ಮಾಡಿದರು, ಬರೆಯಲ್ಪಟ್ಟು. ಯೇಸು ಹುಟ್ಟಕ್ಕೆ ಎಷ್ಟು ವರ್ಷ? ಸುಮಾರು 600 ವರ್ಷಕ್ಕೆ ಮುಂಚಿತವಾಗಿಯೇ ಸ್ವಾಮಿ ಶಿಲ್ಬೆಲೆ ಏನಾಗ್ತಾರೆ, ಸಾಯ್ತಾರೆ ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ. ಅದು ಎಲ್ಲಿ ಅಂತ ನೋಡ್ಬೇಕಾದ್ರೆ ಕೀರ್ತನೆ ಅಲ್ವಾ. ಕೀರ್ತನೆ ಪುಸ್ತಕ ನೋಡ್ಬೇಕಾದ್ರೆ ಅನೇಕರು ಅದು ಹಾಡಿನ ಒಂದು ಪುಸ್ತಕ ಅಂದ್ಕೊಳ್ತಾರಲ್ಲ, ಆದರೆ ಅದು ಕೂಡ ಒಂದು ಪ್ರವಾದನೆಯ ಪುಸ್ತಕ. ಅದು ಏನದು, ಪ್ರಾಫೆಸಿ ಬುಕ್ಕು. ಕೀರ್ತನೆ ಕೂಡ ನೋಡ್ಬೇಕಾದ್ರೆ ನೋಡಿ, ನಮಗೆಲ್ಲರೂ ಗೊತ್ತಿರುವಂಥ ವಾಕ್ಯ ಇದು ಅಲ್ವಾ. 22ನೇ ಅಧ್ಯಾಯ 1ನೇ ವಾಕ್ಯ ಓದೋಣ. ಮಧ್ಯೆ ಕೀರ್ತನೆಗಳು 22:1 ಓದಿ ಸಿಸ್ಟರ್. ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ನೋಡಿದ್ರ ಪ್ರಿಯರೇ ಅಲ್ವಾ, ಯೇಸುಸ್ವಾಮಿ ಶಿಲ್ಬೆ ಬೆಳೆದಿದ್ದಾಗ ಅವ್ರು ಹೇಳಿದಂಥ ಒಂದು ಮಾತು ಏನು, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿ. ಪ್ರಿಯರೇ, ಈ ಮಾತು ನೋಡ್ಬೇಕಾದ್ರೆ ಯೇಸುಸ್ವಾಮಿಗೆ ಶಿಲ್ಬೆಲೆ ಇರುವಾಗ ಏನೆಲ್ಲ ಆಗುತ್ತೆ ಎಂಬುದಾಗಿ ಏನಾಗಿದೆ, ಬರೆಯಲ್ಪಟ್ಟಿತ್ತು. ಅದರಲ್ಲಿ 16ನೇ ವಾಕ್ಯ ನೋಡ್ಬೇಕಾದ್ರೆ ಯೇಸುಸ್ವಾಮಿನ ಯಾವ ರೀತಿಯಾಗಿ ಕೊಳ್ತಾರೆ ಎಂಬುದಾಗಿ ಕೂಡ ಬರೆಯಲ್ಪಟ್ಟಿತ್ತು. ವಾಕ್ಯವದನ 22:16ನೇ ವಾಕ್ಯ. ಕೀರ್ತನೆಗಳು 22 ವಾಕ್ಯ 16ನೇ ವಾಕ್ಯವನ್ನು ಓದೋಣ. ನಾಯಿಗಳು ನನ್ನನ್ನು ಸುತ್ತಿಕೊಂಡಿವೆ, ದುಷ್ಟರ ಗುಂಪು ನನ್ನನ್ನು ಆವರಿಸಿಕೊಂಡಿದೆ.
ನನ್ನ ಕೈ ಕಾಲುಗಳನ್ನು ತಿವಿದಿದ್ದಾರೆ. ನೋಡಿದ್ರ, ನನ್ನ ಕೈ ಕಾಲುಗಳನ್ನ ಏನ್ ಮಾಡಿದ್ದಾರೆ? ತಿವಿದಿದ್ದಾರೆ. ನನ್ನ ಸಾಕು ಸಿಸ್ಟರ್. ಪ್ರಿಯರೇ ನೋಡ್ರಿ, ಹಂಗಾದ್ರೆ ಯೇಸು ಸ್ವಾಮಿ ಕೈಗೆ ಕಾಲಿಗೆ ಏನಾದ್ರು ಮೊಲೆ ಹೊಡೆದು ಅವನ್ನ ಸಾಯಿಸಿದಾರಲ್ಲ, ಅದು ಕೂಡ ಕೀರ್ತನೆಯಲ್ಲಿ ಬರೆದಿದೆ ನೋಡಿ. ಸೊ ನಾವು ಏನು ಓದಿದ ನೋಡ್ಬೇಕಾದ್ರೆ ದೇವರ ವಾಕ್ಯ ಹೆಂಗಿದೆ? ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪವಾಗಿ ಏನಾಗಿದೆ? ಬರೆಯಲ್ಪಟ್ಟಿದೆ ಅಲ್ವಾ? ದೇವರು ಇದನ್ನ ಒಂದೇ ಕಡೆಯಲ್ಲಿ ಏನು ಮಾಡಿಲ್ಲ, ಬರೆದಿಲ್ಲ. ಹೌದು ಪ್ರಿಯ ಸರಸರೇ. ಅದರಿಂದ ಬೈಬಲ್ನ ದೇವರು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ನೋಡಿ, ಮೀಕದಲ್ಲಿ ಸ್ವಲ್ಪ, ಏಷಯದಲ್ಲಿ ಸ್ವಲ್ಪ, ಸಕರ್ಯದಲ್ಲಿ ಸ್ವಲ್ಪ, ಕೀರ್ತನೆಯಲ್ಲಿ ಸ್ವಲ್ಪ ಏನಾಗಿದ್ದಾರೆ? ಬೈಬಲ್ನ ಬರೆದಿಟ್ಟಿದ್ದಾರೆ. ಒಂದೇ ಪುಸ್ತಕ ಆದಿಕಾಂಡದಲ್ಲೇ ಎಲ್ಲವೂ ಏನು ಮಾಡಿಲ್ಲ, ಬರೆದಿಲ್ಲ. ಅದರಿಂದ ನೀವು ಆದಿಕಾಂಡ ಮಾತ್ರ ಓದಿದ್ರೆ ನಿಮ್ಗೇನಾಗಲ್ಲ, ಎಲ್ಲವೂ ಗೊತ್ತಾಗಲ್ಲ ಅಲ್ವಾ? ಆ ರೀತಿಯಾಗಿ ಬೈಬಲ್ನ ದೇವರು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಏನಾಗಿದ್ದಾರೆ? ಬರೆದಿದ್ದಾರೆ ಎಂಬುದಾಗಿ ಹೇಳಲ್ಪಡೆ. ಇನ್ನೊಂದು ಉದಾಹರಣೆ ನೋಡ್ಬೇಕಾದ್ರೆ ಬೈಬಲಲ್ಲಿ ಎರಡನೇ ಬರುವಿಕೆ ಬಗ್ಗೆ ಇರುವಂಥ ಮೊದಲನೇ ಪ್ರವಾದಿ ಅಲ್ಲ, ಮೊದಲನೇ ಬರುವಿಕೆ ನೋಡ್ದೋ, ಮೊದಲನೇ ಬರುವಿಕೆ ಬಗ್ಗೆ ಹಲವಾರು ಜನರು ಏನು ಮಾಡಿದ್ದಾರೆ? ಅವ್ರು ಹುಟ್ಟಿದ ಬೆತ್ತಲೆಗೆ ಮುಟ್ತಾರೆ, ಒಂದು ಕನ್ಯೆಯಲ್ಲಿ ಹೊಟ್ತಾರೆ, ಇವುಗಳೆಲ್ಲ ನಾಗಿರೋ ಬೇರೆ ಬೇರೆ ಪ್ರವಾದಿಗಳು ಬರೆದಿದ್ರು. ಇನ್ನೊಂದು ವಿಚಾರ ನೋಡ್ಬೇಕಾದ್ರೆ ಯೇಸುವಿನ ಎರಡನೇ ಬರುವಿಕೆ ಬಗೆಯಲ್ಲಿರುವಂಥ ಮೊದಲನೇ ಪ್ರವಾದಿ ಯಾರು? ಫಸ್ಟು ಯೇಸುಸ್ವಾಮಿ ಬಗ್ಗೆ ಎರಡನೇ ಬರುವಿಕೆ ಬಗ್ಗೆ ಹೇಳಿದಂಥ ಪ್ರವಾದಿ ಅಂತ ಒಂದು ಪ್ರಶ್ನೆ ಮಾಡಿದ್ರೆ ಪ್ರಿಯರೇ, ಇದು ಅನೇಕರಿಗೆ ಒಂದು ಆಶ್ಚರ್ಯಕರವಾಗಿರ್ಬೋದು. ಮೊದಲನೇ ಪ್ರವಾದಿ ಯಾರಪ್ಪ ಅಂದರೆ ಅದು ಆನೋಕ ಅಲ್ವಾ? ಆನೋಕನೇ ಯೇಸುವಿನ ಎರಡನೇ ಬರುವಿಕೆ ಬಗ್ಗೆ ಏನು ಮಾಡಿದ್ದಾರೆ? ಪ್ರವಾದಿಸಿದ್ದಾರೆ. ಆದಿಕಾಂಡದಲ್ಲೇ ಇದೆ ನೋಡಿ ಪ್ರಿಯರೇ. ಆದಿಕಾಂಡದಲ್ಲೇ ಏನಿದೆ? ಯೇಸುವಿನ ಎರಡನೇ ಬರುವಿಕೆ ಬಗ್ಗೆ ಪ್ರವಾದಿಸಿದಂಥ ಪ್ರವಾದಿ ಬಗ್ಗೆ ಹೇಳಲ್ಪಟ್ಟಿದೆ. ಆದರೆ ಅಲ್ಲಿ ನಿಮಗೆ ಸಿಗುವುದಿಲ್ಲ. ಯೂದನ ಪುಸ್ತಕದಲ್ಲಿ 14ನೇ ವಾಕ್ಯವನ್ನು ಓದ್ರಿ, 14th verse, ಜೂಡ್ 14th verse. ಇಂಥವರ ವಿಷಯದಲ್ಲೇ ಆದಾಮನಿಗೆ 7ನೆಯ ತಲೆಯವನಾದ ಅನೋಕನು, ಇಗೋ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲ ಮಾಡಿದ ಭಕ್ತಿ ಇಲ್ಲದ ಎಲ್ಲಾ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಠರು ತನ್ನ ಮೇಲೆ ಹೇಳಿದ ಎಲ್ಲಾ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಬಂದನು ಎಂಬುದಾಗಿ ಪ್ರವಾದಿಸಿದನು. ನೋಡ್ರ ಪ್ರಿಯರೇ, ಎಂಬುದಾಗಿ ಪ್ರವಾದಿಸಿದನು ಅಂದ್ರೆ ಯೇಸುವಿನ ಎರಡನೇ ಬರುವಿಕೆ ಬಗ್ಗೆ ಏನ್ ಮಾಡಿದ್ದಾರೆ? ಯಾರು ಪ್ರವಾದನೆ ಮಾಡಿದ್ದಾರೆ? ಆನೋಕ ಎಷ್ಟಂದ್ರೆ ಆದಾಮಿಂದ 7ನೇ ತಲೆಯವನು, 7th from Adam. ಏನ್ ಮಾಡಿದ್ದಾರೆ? ಯೇಸುವಿನ ಎರಡನೇ ಬರುವಿಕೆ ಬಗ್ಗೆ ಹೇಳಿದ್ದಾರೆ. ಹೌದಲ್ವಾ? ನೋಡಿ ಪ್ರಿಯರೇ, ನೋಡಿ ಎಲ್ಲಿ ಬರೆದಿದ್ದಾರೆ? ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ. ನೋಡಿ ಆನೋಕನ ವಿಷಯವಾಗಿ ನಾವು ಎಲ್ಲಿ ಓದ್ಬೋದು ಬೈಬಲಲ್ಲಿ ಅಂದರೆ ಆದಿಕಾಂಡ 5ನೇ ಅಧ್ಯಾಯದಲ್ಲಿ. ಆದಿಕಾಂಡ 5ನೇ ಅಧ್ಯಾಯದಲ್ಲಿ ಆನೋಕನ ಬಗ್ಗೆ ಸ್ವಲ್ಪ ಬರೆದಿದೆ. ಆನೋಕ ಬಂದು ಅವರು ಹುಟ್ಟಿದ್ದು ಮತ್ತು ಅವರು 350 ವರ್ಷ ಜೀವಿಸಿದ ಮತ್ತು ದೇವರವ್ರನ್ನ ಎತ್ತಲ್ಪಟ್ಟನು. ದೇವರು ಏನು ಮಾಡಿದ್ರು? ಅವ್ರನ್ನ ಎತ್ಕೊಂಡ್ರು ಅಂತ ಬರೆಯಲ್ಪಟ್ಟಿದೆ. ಅಷ್ಟೇ ಇದೆ. ಆದರೆ ಅವರು ಎರಡನೇ ಬರುವಿಕೆ ಬಗ್ಗೆ ಏನು ಮಾಡಿದ್ದಾರೆ? ಪ್ರವಾದಿಸಿದ್ದಾರೆ ಎಂಬುದಾಗಿ ಏನಾಗಿದೆ? ಅಲ್ಲಿ ಬರೆದಿಲ್ಲ. ಎಲ್ಲಿ ಬರೆದ್ಬಿಟ್ರು ಅದನ್ನ? ಯೂದ. ಎಷ್ಟನೇ ಪುಸ್ತಕ ಅದು ಬೈಬಲಲ್ಲಿ? ಎಷ್ಟನೇ ಪುಸ್ತಕ ಅಂದರೆ 65ನೇ ಪುಸ್ತಕ, 65th book in the Bible. ಲಾಸ್ಟ್ ಅಂಡ್ ಸೆಕೆಂಡ್ ಅಲ್ಲಿ ಬರೆದ್ಬಿಟ್ಟಿದ್ದಾರೆ ನೋಡಿ. ಸರಿನಾ? ಸರಿ, ಯಾಕೆ ಈ ರೀತಿಯಾಗಿ ದೇವರು ಬರೆದಿದ್ದಾರೆ? ಬೈಬಲ್ನ ಯಾಕೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪವಾಗಿ ಬರೆದ್ರು ಅಂತ ನೋಡ್ಬೇಕಾದ್ರೆ ಅದಕ್ಕೆ ನಮಗೆ ಉತ್ತರ ಅಲ್ಲೇ ಇದೆ. ಐಸಾಯ 28ರಲ್ಲಿ 13ನೇ ವಾಕ್ಯದಲ್ಲೇ ಇದೆ. ಏನದಕ್ಕೆ ಉತ್ತರ ಅಂದರೆ, ಪ್ರಿಯರೇ, ಬೈಬಲ್ನ ತಪ್ಪಾದ ಒಂದು ಮನಸ್ಸಿನಿಂದ ಓದೋರು ಅಲ್ವಾ? ಬೈಬಲಲ್ಲಿ ತಪ್ಪು ಕಂಡುಹಿಡಿಬೇಕು. ಬೈಬಲ್ನ ನಂಬೋರು, ನಂಬದೇ ಇರೋರು, ಬೈಬಲ್ ಮೇಲೆ ನಂಬಿಕೆ ಇಲ್ದವರೆಲ್ಲ ಏನು ಆಗಬೇಕು? ಇದನ್ನ ತಪ್ಪಾಗಿ ಅರ್ಥ ಮಾಡಬೇಕು ಎಂಬುದಾಗಿನೇ ದೇವರು ಈ ರೀತಿಯಾಗಿ ಬರೆದಿದ್ದಾರೆ ಅಂತ ಇಲ್ಲಿ ಹೇಳ್ತದೆ ನೋಡಿ. ವಾಕ್ಯವದನ ಮಾರ್ಪುನ 28ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ, ಐಸಾಯ 28 ವಾಕ್ಯ 13 ಓದೋಣ. ಹೀಗಿರಲು ಯೆಹೋವನ ಮಾತು ಆಜ್ಞೆಯ ಮೇಲೆ ಆಜ್ಞೆ, ಆಜ್ಞೆಯ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಎಂಬುದಾಗಿ ಇವರಿಗೆ ಪರಿಣಮಿಸುವುದು. ಇವರು ನಡೆದು ಹಿಂದೆ ಬಿದ್ದು ಭಂಗಪಟ್ಟು ಬೋನಿಗೆ ಸಿಕ್ಕಿ ವಶವಾಗುವರು. ಇವರು ಏನಾಗ್ಬೇಕು? ಹಿಂದೆ ಬಿದ್ದು ಭಂಗ ಪಡಬೇಕು. ಏನಾಗ್ಬೇಕು? ಇವರು ಅಂತ ಹೇಳ್ತಾರ. ಯಾರ ಬಗ್ಗೆ ಹೇಳ್ತಾ ಇದ್ದಾರೆ? ಪ್ರಿಯ ಸಹೋದರರೇ, ಬೈಬಲನ್ನ
ನಂಬದೇ ಇರೋರು ಕೆಲವರು, ಬೈಬಲಲ್ಲಿ ತಪ್ಪು ಕಂಡು ಹಿಡಿಬೇಕೆಂಬ ಉದ್ದೇಶದಿಂದ ಇರೋರು. ಅಂದರೆ ಬೇರೆ ನಾವು ಪ್ಲೇನಾಗಿ ಹೇಳ್ಬೇಕಂದ್ರೆ ದೇವರ ಮಕ್ಕಳಿಗೆ ಮಾತ್ರ ಏನಾಗಬೇಕು, ಈ ಸತ್ಯ ತಿಳಿಬೇಕು, ಬೈಬಲ್ ಇರೋಂಥ ರಹಸ್ಯಗಳು ಏನಾಗಬೇಕು, ದೇವರ ಮಕ್ಕಳಿಗೆ ಮಾತ್ರ ತಿಳಿಬೇಕು. ಇದನ್ನು ಸ್ವಾಮಿ ಒಂದು ಕಡೆ ಹೇಳ್ತಾರೆ, ಬನ್ನಿ ಅದನ್ನು ಓದ್ಕೊಂಡು ಹೋಗೋಣ. ಮತ್ತಾಯ 13ನೇ ಅಧ್ಯಾಯದಲ್ಲಿ, ಮ್ಯಾಥ್ಯೂ 13 ಚಾಪ್ಟ್ರಲ್ಲಿ 10ನೇ ವಾಕ್ಯದಲ್ಲಿ ಹೋದ್ರಿ. ಅಲ್ಲಿ ಹೇಳ್ತಾರೆ, ಬೈಬಲ್ ರಹಸ್ಯಗಳು, ದೇವರ ವಾಕ್ಯವನ್ನು, ದೇವರ ರಹಸ್ಯಗಳು ಯಾರು ಮಾತ್ರ ತಿಳಿಬೇಕಂದ್ರೆ ಆತನ ಶಿಷ್ಯಂದರಿಗೆ ಮಾತ್ರ ತಿಳಿಬೇಕು, ಬೇರೆಯವ್ರಿಗೆ ಏನಾಗಬೇಕು, ಅದು ಅರ್ಥ ಆಗಬಾರ್ದು. ನೋಡಿ ಅಲ್ಲಿ ಹೇಳ್ತಾರೆ, ನೋಡಿ ಓದೋಣ ಬನ್ನಿ. 13ನೇ ಅಧ್ಯಾಯದಲ್ಲಿ 10ನೇ ವಾಕ್ಯವನ್ನು ಓದೋಣ. ಮತ್ತಾಯ 13. ತರುವಾಯ ಆತನ ಶಿಷ್ಯರು ಬಂದು ಯಾಕೆ ಸಾಮ್ಯ ರೂಪವಾಗಿ ಅವರ ಸಂಗಡ ಮಾತಾಡುತ್ತಿ ಎಂದು ಕೇಳಿದರು. ಅದಕ್ಕಾತನು ಅವರಿಗೆ, ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ, ಅವರಿಗೆ ಕೊಟ್ಟಿಲ್ಲ. ಯಾಕೆಂದರೆ ಇದ್ದವನಿಗೆ ಕೊಡಲ್ಪಡುತ್ತದೆ. ನೆಕ್ಸ್ಟ್ ವಚನ ಕೂಡ ಓದ್ಬಿಡಿ. ಯಾಕೆಂದರೆ ಇದ್ದವನಿಗೆ ಕೊಡಲ್ಪಡುವುದು ಅವನಿಗೆ ಮತ್ತೂ ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದದೂ ತೆಗೆಯಲ್ಪಡುವುದು. ನಾನು ಅವರ ಸಂಗಡ ಸಾಮ್ಯ ರೂಪವಾಗಿ ಮಾತಾಡುವುದಕ್ಕೆ ಕಾರಣವೇನೆಂದರೆ, ಅವರಿಗೆ ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿ ಇದ್ದರೂ ಕೇಳುವುದಿಲ್ಲ ಮತ್ತು ತಿಳ್ಕೊಳ್ಳುವುದಿಲ್ಲ. ನೋಡಿದ್ರ ಯಾಕೆ ದೇವರು ಈ ತರ ಬರ್ದಿದ್ದಾರೆ? ಅವ್ರಿಗೆ ಕಣ್ಣಿದ್ರು ಏನ್ ಮಾಡಲ್ಲ, ಕಾಣುವುದಿಲ್ಲ. ಇದು ಸತ್ಯ ಅಂತ ಗೊತ್ತು ಅಲ್ವಾ, ಬೈಬಲ್ ಸತ್ಯ ಅಂತ ಗೊತ್ತು, ಆದ್ರೆ ಏನ್ ಮಾಡಲ್ಲ ಅವರು, ಅದನ್ನ ನಂಬೋದಿಲ್ಲ ಅಲ್ವಾ. ಅವ್ರಿಗೆ ಕಿವಿ ಇದ್ರೆ ಏನ್ ಮಾಡಲ್ಲ ಅಂತೆ, ಕಿವಿ ಇದ್ರು ಕೇಳೋದಿಲ್ಲ, ಇಂಟ್ರೆಸ್ಟ್ ಇಲ್ಲ, ದೇವ್ರ ಬಗ್ಗೆ ತಿಳ್ಕೋಬೇಕು, ದೇವರ ವಾಕ್ಯವನ್ನ ಕೇಳ್ಬೇಕಂತೇನಿಲ್ಲ, ಇಂಟ್ರೆಸ್ಟ್ಗಳಿಲ್ಲ. ಅಂಥವ್ರಿಗೆಲ್ಲ ಏನ್ ಮಾಡ್ಬೇಕು, ಬೈಬಲ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಕು ಎಂಬ ಉದ್ದೇಶದಿಂದನೇ ದೇವ್ರು ಏನ್ ಮಾಡಿದ್ದಾರೆ, ಇದನ್ನ ಈ ರೀತಿಯಾಗಿ ಬರೆದಿದ್ದಾರೆ. ಯಾರಿಗೆ ಮಾತ್ರ ಅರ್ಥ ಆಗ್ಬೇಕು, ಅವರ ಮಕ್ಕಳಿಗೆ ಮಾತ್ರ, ಅವರ ಮಕ್ಕಳಿಗೆ ಮಾತ್ರ ಇದು ಅರ್ಥ ಆಗಬೇಕು, ಬೇರೆಯವರಿಗೆಲ್ಲ ಇದೇನಾಗಬೇಕು, ಅದು ಅವ್ರು ತಪ್ಪಾಗಿ ಅರ್ಥ ಮಾಡ್ಕೋಬೇಕು. ಮತ್ತು ಇದರಲ್ಲಿರುವಂಥ ನಂಬಿಕೆಯಿಂದ ಅವ್ರೇನಾಗಬೇಕು, ಹಿಂದಕ್ಕೆ ಬೀಳಬೇಕೆಂಬುದಾಗಿ ದೇವರು ಇದನ್ನ ಬರೆದಿದ್ದಾರೆ. ಈ ಬೈಬಲ್ ಯಾರಿಗೆ ಮಾತ್ರ ಅಂದರೆ ದೇವರ ಮಕ್ಕಳಿಗೆ ಮಾತ್ರ. ದೇವ್ರನ್ನ ಪ್ರೀತಿಸೋರಿಗೆ ಮಾತ್ರ. ಪ್ರೀತಿಯ ಸರಸರೇ, ಬೈಬಲಲ್ಲಿರುವಂಥ ಸತ್ಯಗಳು, ರಹಸ್ಯಗಳು ಯಾರಿಗೆ ಮಾತ್ರ? ಬೈಬಲ್ನ ದೇವ್ರನ್ನ ಪ್ರೀತಿಸೋರು, ದೇವರು ಪ್ರೀತಿಸೋರಿಗೆ ಮಾತ್ರ. ಇನ್ನೊಂದು ಕಡೆ ಕೂಡ ಓದೋಣ ನೋಡಿ, ಇದನ್ನ ವಾಕ್ಯದಲ್ಲಿ ನಾವು ನೋಡ್ಬೇಕಾದ್ರೆ 1ನೇ ಕೊರಿಂಥದವರಿಗೆ, 1 ಕೊರಿಂಥಿಯನ್ಸ್ 1ನೇ ಅಧ್ಯಾಯದಲ್ಲಿ 8ನೇ ವಾಕ್ಯವನ್ನು ಓದ್ರಿ. 2ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಿಂದ ಕೆಲವು ವಾಕ್ಯಗಳನ್ನ ಓದೋಣ. 1 ಕೊರಿಂಥಿಯನ್ಸ್ 2nd ಚಾಪ್ಟರ್ verse 8 ಆನ್ವರ್ಡ್ಸ್. ಓದಿ ಸಿಸ್ಟರ್. 2ನೇ ಕೊರಿಂಥದವರಿಗೆ 1ನೇ ಕೊರಿಂಥದವರಿಗೆ 2ನೇ ಅಧ್ಯಾಯ 8ರಿಂದ ಓದಿ ಸಿಸ್ಟರ್. ಇದನ್ನು ಇಹಲೋಕಾಧಿಕಾರಿಗಳಲ್ಲಿ ಯಾರು ಅರಿಯಲಿಲ್ಲ, ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ. ಓದಿ, ಕಂಟಿನ್ಯೂ ಮಾಡಿ ಸಿಸ್ಟರ್. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಅರ್ಥ ಆಯ್ತಾ? ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ದೇವರು ತಮ್ಮಲ್ಲಿ ಪ್ರೀತಿಸುವವರಿಗೆ ಏನ್ ಮಾಡಿದ್ದಾರೆ, ಇದನ್ನ ಇಟ್ಟಿದ್ದಾರೆ. ಆ ವಿಷಯಗಳು ಬೇರೆಯವ್ರಿಗೆ ಏನಾಗಿಲ್ಲಂತೆ, ಅವ್ರ ಕಿವಿಗೆ ಅದು ಬಿದ್ದಿಲ್ಲ. ಇನ್ನೊಂದ್ಸರಿ ಓದೋಣ, ಓದಿ ಸಿಸ್ಟರ್. ಇನ್ನೊಂದ್ಸರಿ ಓದಿ ಆ ವಾಕ್ಯಗಳನ್ನ. ಇದನ್ನು ಇಹಲೋಕಾಧಿಕಾರಿಗಳಲ್ಲಿ ಯಾರೂ ಅರಿಯಲಿಲ್ಲ, ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ನೋಡ್ರ ಪ್ರೀತಿಯಸ್ವರ, ಅರ್ಥ ಆಯ್ತಾ? ಅಂದ್ರೆ ದೇವರು ಬಂದು ಯಾರು ದೇವ್ರನ್ನ ಪ್ರೀತಿಸ್ತಾರೋ, ದೇವರು ತನ್ನನ್ನು ಪ್ರೀತಿಸೋರಿಗಾಗಿ ಏನ್ ಮಾಡಿದ್ದಾರೆ, ಸಿದ್ಧ ಮಾಡಿರುವಂಥದ್ದು. ಅವುಗಳನ್ನ ಏನ್ ಮಾಡಿಲ್ಲಂತೆ, ಅವರಿಗೆ ಕಣ್ಣು ಕಾಣಲಿಲ್ಲ, ಕಿವಿ ಏನಿಲ್ಲ, ಕಿವಿ ಕೇಳಲಿಲ್ಲ, ಆದರೆ ನಮಗಾದ್ರೆ ಏನ್ ಮಾಡಿದಾರಂತೆ,
ತನ್ನ ಆತ್ಮದಿಂದ ಅದನ್ನು ನಮಗೆ ತಿಳಿಸಿದ್ದಾರೆ. ಹೌದು ಪ್ರಿಯರೇ, ಅದರಿಂದ ಬೈಬಲ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋರೆಲ್ಲ ಏನಾಗಬೇಕು, ಇದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಇದರ ಮೇಲಿರೋ ನಂಬಿಕೆಯಿಂದ ಏನಾಗಬೇಕು, ಬೀಳಬೇಕು. ನೋಡಿ ಪ್ರಿಯರೇ, ಎಷ್ಟೆಲ್ಲ ಓದಿದ್ದಾರೆ ಲೋಕದಲ್ಲಿ, ಎಷ್ಟೋ ಪುಸ್ತಕಗಳು ಓದಿದ್ದಾರೆ, ಡಿಗ್ರಿ, ಇಂಜಿನಿಯರಿಂಗ್ ಏನೆಲ್ಲ ಓದಿದ್ದಾರೆ. ಆದರೆ ಈ ಬೈಬಲ್ ಎಂಬ ಪುಸ್ತಕನ ಓದಿ ಏನು ಮಾಡೋಕ್ಕಾಗ್ತಾ ಇಲ್ಲ ಅವ್ರಿಗೆ, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಏನಕ್ಕೆ ಕಾರಣ, ಏನಪ್ಪ, ಯಾಕೆ ಅವರಿಂದ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತ ನೋಡಬೇಕಾದ್ರೆ, ಬೈಬಲ್ನ ಅರ್ಥ ಮಾಡಬೇಕಂದ್ರೆ ಏನು ಬೇಕು, ನಮಗೆ ದೇವರ ಆತ್ಮ ಬೇಕು. ಪವಿತ್ರಾತ್ಮ ಇದ್ದರೆ ಮಾತ್ರ ಬೈಬಲ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ಪ್ರೀತಿಯ ಸಹೋದರರೇ. ಇಲ್ಲಾಂದರೆ ಬೈಬಲ್ನ ನಾವಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಆಗೋದು ಇಲ್ಲ. ಸರಿ, ಅದನ್ನೇ ನಾವು ಇಲ್ಲಿ ನೋಡ್ತೀವಿ. ಯಾಕೆ ದೇವರು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪವಾಗಿ ಬರೆದಿದ್ದಾರೆ ಅಂತ ನೋಡಬೇಕಾದ್ರೆ, ಬೈಬಲ್ನ ಏನು ಮಾಡಬೇಕು, ದೇವರ ಮಕ್ಕಳಿಗೆ ಮಾತ್ರ, ಅವರನ್ನು ಪ್ರೀತಿಸೋರಿಗೆ ಮಾತ್ರ ಏನಾಗಬೇಕು, ಈ ಬೈಬಲು ಅರ್ಥ ಆಗಬೇಕು. ಬೇರೆಯವರಿಗೆ ಕಿವಿ ಏನು ಮಾಡಲ್ಲ, ಕಿವಿ ಕಣ್ಣಿದ್ರು ಕಾಣಲ್ಲ, ಕಿವಿ ಇದ್ರೆ ಏನು ಮಾಡಲ್ಲ, ಅವರು ಕೇಳೋಲ್ಲ. ಇಂಟ್ರೆಸ್ಟ್ ಇಲ್ಲ, ದೇವ್ರ ವಿಷಯನ ತಿಳ್ಕೋಬೇಕೆಂಬ ಇಂಟ್ರೆಸ್ಟ್ ಇಲ್ಲ. ಆದರೆ ಯಾರೆಲ್ಲ ದೇವ್ರನ್ನ ಪ್ರೀತಿಸ್ತಾರೋ ಮತ್ತು ದೇವರ ವಾಕ್ಯದ ಮೇಲೆ ಅವರಿಗೆ ಪ್ರೀತಿ ಇದೆ, ಅಂಥವ್ರಿಗೆ ದೇವ್ರು ಏನು ಮಾಡ್ತಾರೆ, ತನ್ನ ರಹಸ್ಯವನ್ನು ತಿಳಿಯಪಡಿಸ್ತಾರೆ. ಹೌದು ಪ್ರೀತಿಯ ಸಹೋದರರೇ, ಅದಕ್ಕಿಂತ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಏನಾಗಿದೆ, ಬರೆಯಲ್ಪಟ್ಟಿದೆ ನೋಡಿ. ಸರಿ ಪ್ರಿಯ ಸಹೋದರರೇ, ನಾವು ನೋಡಬೇಕಾದ್ರೆ ಬೈಬಲ್ ಬಗ್ಗೆ ಅನೇಕರು ತಪ್ಪಾಗಿ ಏನು ಮಾಡಿದ್ದಾರೆ, ವಿಚಾರಗಳನ್ನ ಹೇಳಿದ್ದಾರೆ. ಬೈಬಲಲ್ಲಿ ತುಂಬ ತಪ್ಪಿದೆ, ಬೈಬಲಲ್ಲಿ ಅನೇಕ ಸುಳ್ಳುಗಳು ಬೈಬಲಲ್ಲಿ ಏನಾಗಿದೆ ಇದೆ ಅಂತ. ಅದರಲ್ಲಿ ಮುಖ್ಯವಾಗಿ ಮುಸ್ಲಿಂ ಅವರು ಅನೇಕ ಬೈಬಲ್ ಬಗ್ಗೆ ತಪ್ಪಾದ ವಿಷಯಗಳನ್ನ ಏನು ಮಾಡಿದ್ದಾರೆ, ಬೈಬಲಿಂದ ಕಲೆಕ್ಟ್ ಮಾಡಿದ್ದಾರೆ. ಬೈಬಲಲ್ಲಿ ಏನಿದೆ, ಬೈಬಲಲ್ಲಿ ಹಲವಾರು ಸುಳ್ಳುಗಳಿದೆ. ಬೈಬಲ್ ಒಂದೊಂದು ಸುಳ್ಳಾದ ಪುಸ್ತಕ ಎಂಬುದಾಗಿ ಹೇಳಿದ್ದಾರೆ. ಅದರಲ್ಲಿ ಅವ್ರು ನೋಡಿಸುವಂಥ ಕೆಲವು ಸುಳ್ಳುಗಳು ಬಗ್ಗೆ ನಾವು ನೋಡೋಣ ಬನ್ನಿರಿ. ಅದರಲ್ಲಿ ಮೊದಲನೇದಾಗಿ ನೋಡ್ಬೇಕಾದ್ರೆ ಅವರು ಹೇಳುವಂಥ ಮೊದಲನೇ ಸುಳ್ಳು, ಆದಿಕಾಂಡ 2ನೇ ಅಧ್ಯಾಯದಲ್ಲಿ 17ನೇ ವಾಕ್ಯವನ್ನು ಓದೋಣ. ಜೆನಿಸಿಸ್ 2nd chapter 17th verse ಓದೋಣ ಬನ್ನಿರಿ. ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ನೋಡಿದ್ರೆ ದೇವ್ರು ಏನ್ ಮಾಡಿದ್ರು, ಆದಾಮನಿಗೆ ಏನು ಇದೆ ಆಜ್ಞೆ ಕೊಟ್ರು, ಒಳ್ಳೆದರ ಕೆಟ್ಟದ ತಿಳುವಳಿಕೆ ಕೊಡುವಂತ ಹಣ್ಣನ್ನು ಏನ್ ಮಾಡಬಾರ್ದು, ನೀವು ತಿನ್ನಬಾರ್ದು, ತಿಂದ ದಿನದಲ್ಲಿ ಸತ್ತೇ ಸಾಯಿ, ತಿಂದ ದಿನದಲ್ಲಿ ಸತ್ತೇ ಸಾಯಿ. ತಿಂದ್ರ ಆದಾಮ ತಿಂದ್ರು, ಆದ್ರೆ ಸತ್ರ ಏನಾದ್ರು ಸಾಯಲಿಲ್ಲ. ತಿಂದ ದಿನ ಏನಾಗಿಲ್ಲ, ಅವರು ಸತ್ತಿಲ್ವಲ್ಲ. ಹಾಗಾದ್ರೆ ಈ ವಾಕ್ಯ ಸುಲ್ತಾನೆ, ದೇವ್ರು ಹೇಳಿದ ಮಾತು ಸುಳ್ಳಾಯ್ತಲ್ಲ. ಹಾಗಾದ್ರೆ ಬೈಬಲ್ ಸುಳ್ಳಲ್ವಾ? ಬೈಬಲ್ ಸುಲ್ತಾನೆ. ಈ ವಾಕ್ಯ ಏನ್ ಹೇಳ್ತದೆ, ದೇವ್ರು ಹೇಳಿದ್ರು ತಿಂದ ದಿನದಲ್ಲಿ ಏನಾಗ್ತೀರಿ, ಸತ್ತೇ ಸಾಯ್ವಿ ಅಂದ್ರು, ತಿಂದ್ರು, ಸತ್ತಿಲ್ಲ. ಹಾಗಾದ್ರೆ ಈ ವಾಕ್ಯ ಏನಾಯ್ತು, ಸುಳ್ಳಾಯ್ತು. ಅದರಿಂದ ಆ ಮುಸ್ಲಿಂ ಏನ್ ಮಾಡ್ಕೊಂಡ್ರು, ಬೈಬಲ್ನ ತಪ್ಪಾಗಿ ತಿಳ್ಕೊಂಡ್ರು. ಬೈಬಲ್ ತಪ್ಪು, ಬೈಬಲ್ ಸುಳ್ಳು ಅಂತ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ರು. ನೋಡಿ ಬ್ರೇ, ಯಾಕೆ ಸತ್ತಿಲ್ಲ ಆದಮವ್ವ ಆ ತಿಂದ ದಿನದಲ್ಲಿ ಯಾಕೆ ಸತ್ತಿಲ್ಲ? ಅದಕ್ಕೆ ಉತ್ತರ ಕೆಲವರು ಬೇರೆ ಬೇರೆ ಥರ ಹೇಳ್ತಾರೆ. ಅವ್ರ ಆತ್ಮದಲ್ಲಿ ಸತ್ಬಿಟ್ರು, ಅವರು ದೇಹದಲ್ಲಿ ಸತ್ಬಿಟ್ರು, ಈ ಥರ ಆತ್ಮಿಕದಲ್ಲಿ ಸತ್ರು ಅಂತೆಲ್ಲ ಹೇಳ್ತಾರೆ. ಪ್ರಿಯರೇ, ನಿಜ ಏನಪ್ಪ ಅಂದರೆ ಆ ರೀತಿಯಾಗಿ ಬೈಬಲಲ್ಲಿ ಎಲ್ಲೂ ಬರ್ದಿಲ್ಲ. ಆದಾಮ ಹಣ್ಣನ್ನು ತಿಂದ ದಿನ ಆತ್ಮದಲ್ಲಿ ಸತ್ರು ಅಂತ ಯಾವ ರೀತಿಯಾಗಿ ಬೈಬಲಲ್ಲಿ ಏನಾಗಿಲ್ಲ, ಎಲ್ಲೂ ಬರ್ದಿಲ್ಲ. ಆದರೆ ಆದಾಮನು 930 ವರ್ಷ ಕಾಲ ಆದಮೇಲೆ ಏನಾಗಿದ್ದಾನೆ, ಸತ್ತಿದ್ದಾನೆ. 930 years. ಹಾಗಾದರೆ ಈ ವಾಕ್ಯ ಸುಳ್ಳಾಯ್ತಲ್ಲ ಅಂತ ನಮಗೆ ಪ್ರಶ್ನೆ ಬರ್ಬೋದು ಪ್ರಿಯರೇ. ಆದರೆ ಇದು ಯಾಕೆ ಸತ್ತಿಲ್ಲ ಅಂತ ನಾವು ಉತ್ತರ ಹುಡುಕೋದಾದರೆ ನಮಗೆ ಸಿಗ್ತದೆ. ಬೈಬಲ್ ಏನಿದೆ, ಉತ್ತರ ಇದೆ. ಯಾಕೆ ಅಂತ ನೋಡ್ಬೇಕಾದ್ರೆ ಇದಕ್ಕೆ ಉತ್ತರ ನಾವು 2ನೇ ಪೇತ್ರ 3ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ ಇದೆ. ಯಾಕೆ ಆದಾಮನು ಅದನ್ನ ತಿಂದ ದಿನದಲ್ಲಿ ಸತ್ತಿಲ್ಲ? ಸ್ವಾಮಿ ಹೇಳಿದ್ರಲ್ಲ, ಹಣ್ಣನ್ನ ತಿಂದ ದಿನದಲ್ಲಿ ಸತ್ತಿದ್ರು, ಆದರೆ ಅವರು ಸತ್ತಿಲ್ಲ. ಯಾಕೆ ಎಂಬ ಉತ್ತರ ನೋಡೋಣ. 2ನೇ ಪೇತ್ರ 3ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದೋಣ. 2nd Peter 3rd chapter 8th verse. ಪ್ರಿಯರೇ, ಕರ್ತನ ಎಣಿಕೆಯಲ್ಲಿ ಒಂದು ದಿನವು 1000 ವರ್ಷಗಳಂತೆಯೂ 1000 ವರ್ಷಗಳು ಒಂದು ದಿನದಂತೆಯೂ ಅವೇ ಎಂಬುದನ್ನು ಮಾತ್ರ ಮರೆಯಬೇಡಿರಿ.
ಮಾತ್ರ ಮರೆಯಬೇಡಿರಿ ಎಂಬುದಾಗಿ ಇಲ್ಲಿ ಏನು ಮಾಡ್ತಾರೆ, ಪ್ರೆಸ್ ಮಾಡಿ ಹೇಳ್ತಾರೆ. ಅಂದರೆ ಕರ್ತನ ಎಣ್ಣಿಕೆಯಲ್ಲಿ ಒಂದು ದಿನ ಅಂದರೆ ನಮಗೆ 1000 ವರ್ಷ, ಅವ್ರಿಗೆ ನಮಗೆ 1000 ವರ್ಷ ಅಂದರೆ ಯೇಸು ಕ್ರಿಸ್ತನಿಗೆ ಒಂದು ದಿನ ಅಂತ ಅರ್ಥ. ಇದು ಲೆಕ್ಕ ನೋಡಿ. ನಮಗೆ ಅಂದರೆ ಒಂದು ದಿನ ಅಂದರೆ ನಮಗೆ 24 hours ಆದರೆ ನಾವು ಏನು ಹೇಳ್ತೀವಿ, ಮನುಷ್ಯರಿಗೆ ಇದು. ಆದರೆ ಯೇಸು ಸ್ವಾಮಿಗೆ ಒಂದು ದಿನ ಅಂದರೆ ನಮ್ಮ ಎಣ್ಣಿಕೆಯಲ್ಲಿ 1000 ವರ್ಷ. ಇದನ್ನು ನೀವು ತಿಳಿದೇ ಇರಬೇಡಿ ಎಂಬುದಾಗಿ ಪೇತ್ರನ ಏನು ಮಾಡ್ತಾರೆ, ಪ್ರೆಸ್ ಮಾಡಿ ಹೇಳ್ತಾನೆ. ಹಾಗಾದರೆ ಪ್ರಿಯರೇ, ಅಲ್ಲಿ ಆದಾಮನಿಗೆ ಹೇಳಿದ್ದೇನಪ್ಪ, ಆದಾಮನಿಗೆ ಸ್ವಾಮಿ ಹೇಳಿದ್ದು ಏನಪ್ಪ ಅಂದರೆ, ಇದನ್ನ ತಿಂದ ದಿನದಲ್ಲಿ ಸಾಯಿ ಅಂದ್ರಲ್ಲ, ಅದು 24 ಗಂಟೆಯಲ್ಲಿ ಸಾಯ್ತಿ ಅಂತ ಅರ್ಥ ಅಲ್ಲ. ಅದು ಹೇಳಿದ್ದು 1000 ವರ್ಷದೊಳಗೆ ಏನಾಗ್ತೇ ನೀನು ಸತ್ತೇ ಸಾಯಿವಿ ಅಂತ ಹೇಳಿದ್ರು. ಯಾಕಂದ್ರೆ ಯೇಸು ಸ್ವಾಮಿಗೆ ಒಂದು ದಿನ ಅಂದ್ರೆ 1000 ವರ್ಷ. ಪ್ರಿಯರೇ ನೋಡಿ, ಅದನ್ನ ಎಲ್ಲಿ ಬರೆದಿದ್ದಾರೆ, ಪೇತ್ರದಲ್ಲಿ ಬರೆದಿದ್ದಾರೆ. ಅಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ ನೋಡಿ. ಅದರಿಂದ ಈ ಇಸ್ಲಾಂ ಏನು ಮಾಡಿಕೊಂಡ್ರು, ಆ ಮುಸ್ಲಿಮು ತಪ್ಪಾಗಿ ಬೈಬಲ್ನ ತಪ್ಪಂತ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ರು. ನೋಡಿ ಪ್ರಿಯರೇ, ಅದಕ್ಕೆ ಉತ್ತರ ನಮಗೆ ಇಲ್ಲಿದೆ. ಈ ರೀತಿಯಾಗಿ ಅನೇಕ ವಿಷಯಗಳಿದೆ ಬೈಬಲಲ್ಲಿ. ಅದನ್ನ ನೋಡಿ, ಬೈಬಲಲ್ಲಿ ನೋಡಬೇಕಾದ್ರೆ ಯಾರು ಕೂಡ 1000 ವರ್ಷಕ್ಕೆ ಮೇಲೆ ಏನಾಗಿಲ್ಲ, ಜೀವಿಸಲಿಲ್ಲ. ನೋಡಿ ಪ್ರಿಯ ಸಹೋದರರೇ, ಲೋಕದಲ್ಲಿ ತುಂಬ ಹೆಚ್ಚಾಗಿ ಜೀವಿಸಿದಂಥ ವ್ಯಕ್ತಿ ಯಾರಪ್ಪ ಅಂದರೆ ಮೆತುಸಲ ಫಸ್ಟ್, ಎರಡನೇದಾಗಿ ಜಾರೇದು, ಮೂರನೇದಾಗಿ ನೋವಾ, ನಾಲ್ಕನೇದಾಗಿ ಆಡಮ್. ಯಾರು ಕೂಡ 1000ನ ಏನು ಮಾಡಿಲ್ಲ, ಮುಟ್ಲಿಲ್ಲ. 1000 ಇನ್ನೂ ಒಂದು 31 ವರ್ಷ ಜೀವಿಸಿದ್ರೆ ಏನಾಗ್ತಾ ಇದ್ರು, ಮೆತುಸಲ 1000 ವರ್ಷನ ಮುಟ್ತಾ ಇದ್ರು. ಆದರೆ ಯಾಕಪ್ಪ ಅಂದರೆ ದೇವರು ಹೇಳಿದ ಮಾತು, ನೀನು ತಿಂದ ದಿನದಲ್ಲಿ ಸತ್ತೇ ಸಾಯಿವಿ, ಅಂದರೆ 1000 ವರ್ಷ ಒಳಗೆ ಸಾಹಿತ್ಯ ಎಂಬುದಾಗಿ ಹೇಳಿದ್ದು. ಯಾಕೆಂದರೆ ಯೇಸು ಸ್ವಾಮಿಗೆ ಒಂದು ದಿನ ಅಂದರೆ 1000 ವರ್ಷ. ಹೌದು ಪ್ರಿಯರೇ, ಅದರಿಂದ ಬೈಬಲ್ನ ನಾವು ಓದೋದಾದರೆ ಒಂದು ದಿನ ಅಂದರೆ ಅದು ಯಾವ ದಿನ ಅಂತ ನಾವು ಏನು ಮಾಡಬೇಕು, ಕೇರ್ಫುಲ್ ಆಗಿ ಓದಬೇಕು. ಇಲ್ಲಾಂದರೆ ಬೈಬಲ್ನ ಏನು ಮಾಡ್ಕೊಳ್ತೀವಿ, ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ತೀವಿ. ಬೈಬಲ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತೀವಿ. ಯಾಕೆಂದರೆ ಬೈಬಲ್ ಬಗ್ಗೆ ಏನು ಹೇಳ್ತದೆ ವಾಕ್ಯ, ಬೈಬಲ್ ಬಂದು ಹಿಬ್ಬಾಗಿ ಕತ್ತಿ, ಅದು ಡಬಲ್ ಸ್ವಾಡ್ ಎಜ್ ಸ್ವಾಡ್ ಅಂತ ಹೇಳ್ತದೆ, ಕತ್ತಿ. ಬೇರೆ ಶಾರ್ಪ್ ಸ್ವಾಡ್ನ ಕತ್ತಿನ ನೀವು ಚಿಕ್ಕ ಮಕ್ಕಳ ಹತ್ರ ನಾವು ಕೊಡ್ತೀವ. ಚಿಕ್ಕ ಮಗು ಇದೆ, ಒಂದು 3 ವರ್ಷ ಮಗು, ತುಂಬ ಶಾರ್ಪ್ ಇದೆ ಕತ್ತಿ ಕೊಟ್ಟರೆ ಏನಾಗುತ್ತೆ, ಅದೇನು ಮಾಡ್ಕೊಳ್ತೆ, ಕಟ್ ಮಾಡ್ಕೊಳ್ಳುತ್ತೆ. ಯಾಕೆಂದರೆ ಆ ಕತ್ತಿನ ಅದಕ್ಕೆ ಹ್ಯಾಂಡಲ್ ಮಾಡೋಕ್ಕೆ ಅದನ್ನ ಎಲ್ಲಿ ಹಿಡಿಬೇಕಂತ ಗೊತ್ತಾಗಲ್ಲ. ಅದು ತನ್ನನ್ನೇನು ಮಾಡ್ಕೊಳುತ್ತೆ, ಗಾಯ ಮಾಡ್ಕೊಳ್ಳುತ್ತೆ ಅಲ್ವಾ ಪ್ರಿಯರೇ. ಅದರಿಂದ ನೋಡ್ಬೇಕಾದ್ರೆ ಪ್ರೀತಿಯ ಸಹೋದರರೇ, ಬೈಬಲ್ ಬಗ್ಗೆ ತುಂಬ ವಚನಗಳನ್ನ ತುಂಬ ಕೇರ್ಫುಲ್ ಆಗಿ ಏನು ಮಾಡಬೇಕು, ನಾವು ಯೂಸ್ ಮಾಡಬೇಕು. ಇಲ್ಲಾಂದರೆ ಅದನ್ನು ನಾವು ಏನು ಮಾಡ್ಕೊಳ್ತೀವಿ, ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆಗಳು ಇದೆ. ಸರಿ ಪ್ರಿಯ ಸಹೋದರರೇ, ನಾವು ನೆಕ್ಸ್ಟ್ ಹೋಗೋಣ. ಏನಪ್ಪ ಅಂದರೆ ಬೈಬಲು ಯಾವ ರೀತಿ ಓದಬೇಕು, ಬೈಬಲನ್ನು ಯಾವ ರೀತಿ ಓದಬೇಕು. ವಾಕ್ಯ ಓದೋಣ. ಯೆಶಾಯ 34ನೇ ಅಧ್ಯಾಯದಲ್ಲಿ 16ನೇ ವಾಕ್ಯವನ್ನು ಓದ್ರಿ. 34:16ನೇ ವಾಕ್ಯವನ್ನು ಓದೋಣ. ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ, ಇವುಗಳಲ್ಲಿ ಯಾವುದು ಇರದು, ಎಲ್ಲವೂ ಜೊತೆಯಾಗಿರುವವು. ಆತನ ಬಾಯಿಂದ ಅಪ್ಪಣೆ ಆಯಿತಲ್ಲವೇ, ಆತನ ಆತ್ಮವು ಇವುಗಳನ್ನು ಒಟ್ಟಿಗೆ ಬರೆದಷ್ಟೇ. ನೋಡ್ರಿ ಪ್ರಿಯ ಸಹೋದರರೇ, ಏನ್ ಹೇಳ್ತದೆ ಅಂದ್ರೆ, ಯೆಹೋವನ ಪುಸ್ತಕದಲ್ಲಿ ಏನ್ ಮಾಡ್ರಿ, ಹುಡುಕಿ ಓದ್ರಿ. ಹೆಂಗ್ ಓದ್ಬೇಕು, ಬೈಬಲ್ನ ಹುಡುಕ್ಬೇಕು ಪ್ರಿಯ ಸಹೋದರರೇ. ಯಾಕಂದ್ರೆ ಅಲ್ಲಿ ಹೆಂಗಿದೆ ಬೈಬಲು, ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಇರೋದ್ರಿಂದ ಏನ್ ಮಾಡ್ಬೇಕಂತೆ, ಹುಡುಕಿ ಓದ್ರಿ. ಯೆಹೋವನ ಪುಸ್ತಕದಲ್ಲಿ ಹುಡುಕಿ ಓದಬೇಕು. ಯಾಕೆಂದ್ರೆ ಬೈಬಲು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪವಾಗಿ ಬರೆದಿರೋದ್ರಿಂದ ನಾವು ಅದನ್ನು ಹುಡುಕಿ ಓದಬೇಕು. ಒಂದು ಪುಸ್ತಕ ಓದೋ ರೀತಿಯಾಗಲ್ಲ ಪ್ರೀತಿಯ ಸದಸ್ಯರ. ಬೈಬಲ್ನ ಒಂದು ಎಲ್ಲರೂ ಹೆಂಗೆ ಮಾಡ್ತಾರೆ ಅಂದರೆ, ಆದಿಕಾಂಡದಿಂದ ಪ್ರಕಟಣೆವರೆಗೆ ಓದ್ಬಿಡ್ತೀನಿ ಬದರ್. ನಾನೇನು ಮಾಡಿದ್ದೀನಿ, ಬೈಬಲ್ನ 10 ಸಾರಿ ಓದಿದ್ದೀನಿ, 20 ಸಾರಿ ಓದಿದ್ದೀನಿ ಅಂತ ಕೆಲವರು ಹೇಳ್ತಾರೆ. ಆ ರೀತಿಯಾಗಿ ಓದ್ಬೋದು, ತಪ್ಪೇನಿಲ್ಲ. ಆ ರೀತಿಯಾಗಿ ಓದಿದ್ರೆ ನಮಗೆ ಬೈಬಲ್ ಬಗ್ಗೆ ಒಂದು ಔಟ್ಲೈನ್ ಏನಾಗುತ್ತೆ ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತೆ, ಬೈಬಲಲ್ಲಿ ಏನೆಲ್ಲ ಇದೆ, ಆದಿಕಾಂಡದಲ್ಲಿ ಏನಿದೆ, ಆಮೇಲೆ ವಿಮೋಚನಾ ಖಂಡದಲ್ಲಿ ಏನಿದೆ, ಇದೆಲ್ಲ ಏನು ಮಾಡ್ಬೋದು, ನಾವು ತಿಳ್ಕೋಬೋದು. ಆದರೆ ಸತ್ಯವನ್ನ ಆಳವಾದ ವಿಷಯಗಳನ್ನ ತಿಳ್ಕೋಬೇಕಂದ್ರೆ ನಾವು ಏನು ಮಾಡಬೇಕು, ನಾವು ಹುಡುಕಿ ಓದಬೇಕು. ನೋಡಿ, ಯೇಸು ಸ್ವಾಮಿ ಬಗ್ಗೆ ನಾವು ಹುಡುಕಬೇಕು.
ಯೇಸ್ವಾಮಿ ಯಾವ ಊರಲ್ಲಿ ಹುಡ್ತಾರೆ, ಯಾರ ಹೊಟ್ಟೆಯಲ್ಲಿ ಹುಡ್ತಾರೆ, ಇದೆಲ್ಲ ತಿಳ್ಕೊಂಡ್ರೆ ಮಾತ್ರ ಯೇಸ್ವಾಮಿನ ಏನು ಮಾಡೋಕ್ಕಾಗತ್ತೆ, ಕಂಡಿಡಿಕೆ ಆಯಿತು. ನೋಡಿ, ಇದು ಮೊದಲನೇ ಬರುವಿಕೆಯಲ್ಲಿ ಯಹೂದ್ಯರು ಯಾಕೆ ಯೇಸ್ವಾಮಿನ ಅವ್ರ ಕಂಡಿಡಿಕೆ ಆಗಲಿಲ್ಲ? ಅವ್ರ ಮಧ್ಯದಲ್ಲಿ ಇದ್ದರು ಯೇಸ್ವಾಮಿ ಬಂದು, ಅವ್ರನ್ನ ಏನು ಮಾಡಿಲ್ಲ, ಅವರು ಮೆಸ್ಸಿಯ ಅಂತ ಏನು ಮಾಡಿಲ್ಲ, ಸ್ವೀಕಾರ ಮಾಡ್ಕೊಂಡಿಲ್ಲ. ಯಾಕೆಂದರೆ ಪ್ರವಾದನೆ ಮಾತುಗಳನ್ನ ಅವ್ರು ಏನು ಮಾಡಿಲ್ಲ, ಸರಿಯಾಗಿ ಓದಿ ತಿಳ್ಕೊಂಡಿಲ್ಲ. ಯೇಸ್ವಾಮಿ ಸಿಲ್ವೆಗೆ ಆಗ್ಬಿಟ್ರು. ಅವರು ತಮ್ಮ ಮೆಸ್ಸಿಯವನ್ನು ಏನು ಮಾಡೋದು, ಸಿಲ್ವೆಗೆ ಹಾಕಿದ್ದಕ್ಕೆ ಏನು ಕಾರಣ ಅಂದರೆ ಅದನ್ನು ಸರಿಯಾಗಿ ಅವ್ರು ಯಾವ ಊರಲ್ಲಿ ಹುಡ್ತಾರೆ ಅಲ್ವಾ, ಯಾವ ರೀತಿಯಾಗಿ ಅವರು ಯಾರ ಹೊಟ್ಟೆಯಲ್ಲಿ ಹುಡ್ತಾರೆ ಎಂಬ ಎಲ್ಲ ವಿಚಾರಗಳನ್ನ ಅವ್ರು ಏನು ಮಾಡಿಲ್ಲ, ಹುಡುಕಿ ಓದಲಿಲ್ಲ ಅಲ್ಲಿ ಆ ಕಾಲದಲ್ಲಿ ಇದ್ದಂಥವರು. ಅದೇ ರೀತಿಯಾಗಿ ನಾವು ಕೂಡ ಪ್ರಿಯರೇ ಪುಸ್ತಕನ ಹುಡುಕಿ ಹೋದರೆ ಮಾತ್ರ ನಮ್ಮಿಂದ ದೇವರ ಒಂದು ಸತ್ಯವನ್ನು, ಆಳವಾದ ವಿಷಯಗಳನ್ನ ತಿಳ್ಕೋಬೋದು. ಸದಾ ಇಲ್ಲಿ ಹೇಳ್ತಾರೆ, ಹುಡುಕಿ ಹೋದ್ರಿ, ಮತ್ತೆ ಇಲ್ಲಿ ಏನು ಹೇಳ್ತದೆ, ಇವುಗಳಲ್ಲಿ ಯಾವುದು ಕೂಡ ಇಲ್ಲ, ಒಂದಾದರೂ ತಪ್ಪದು, ಜೊತೆ ಇಲ್ಲದೆ ಒಂದಾದರೂ ಒಂದೂ ಇಲ್ಲ ಅಂತ. ಅಂದರೆ ಪ್ರಿಯ ಸರ್, ಒಂದು ಜೊತೆಯಲ್ಲಿ, ಜೊತೆ ಅಂದರೆ ಏನಪ್ಪ ಅಂದರೆ ಮೇಟ್ ಅಂದರೆ ಒಂದು ಪ್ರಶ್ನೆಗೆ ಉತ್ತರ. ಬೈಬಲ್ ಏನಾಗಿದೆ ನೋಡಿ, ಅಲ್ಲಿ ನಮಗೆ ಒಂದು ಪ್ರಶ್ನೆ ಬಂತು, ಆದಿಕಾಂಡದಲ್ಲಿ ಒಂದು ಪ್ರಶ್ನೆ. ಏನು ಪ್ರಶ್ನೆ ಬಂತು? ಅನ್ನನ ತಿಂದ ದಿನದಲ್ಲಿ ಆದಾಮನು ಯಾಕೆ ಸತ್ತಿಲ್ಲ? ಉತ್ತರ ಅಲ್ಲಿತ್ತು, ಪೇತ್ರದಲ್ಲಿ ಇತ್ತು ಅಲ್ವಾ. ಅದಕ್ಕೆ ಕ್ವೆಶ್ಚನ್ ಆನ್ಸರು ಅದು ಇಲ್ಲಿ ಹೇಳ್ತದೆ ಇಲ್ವಾ, ಜೊತೆ ಇಲ್ಲದೆ ಒಂದು ಇಲ್ಲ ಅಂತ ನೋಡ್ತೀವಿ. ಮತ್ತು ದೇವರ ಬಾಯಿ ಏನಾಯಿತು, ಇದು ಹೇಳಿದೆ, ದೇವರ ಆತ್ಮವು ಏನು ಮಾಡುತ್ತೆ, ಅದನ್ನು ಒಟ್ಟಾಗಿ ಗೂಡಿಸುತ್ತದೆ. ಹೌದು ಪ್ರಿಯರೇ, ಯಾರಿಗೆಲ್ಲ ದೇವರ ಆತ್ಮ ಇದೆಯೋ ಅವರೆಲ್ಲರೂ ಕೂಡ ಬೈಬಲ್ನ ಅರ್ಥ ಮಾಡ್ಕೊಳ್ತಾರೆ. ಬೈಬಲ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾದ್ರೆ ಏನು ಬೇಕು ನಮಗೆ? ಪವಿತ್ರ ಆತ್ಮ ನಮಗೆ ಬೇಕು. ಇನ್ನೊಂದು ವಾಕ್ಯವದನ ಯೋಹನ 5:39 ವಾಕ್ಯವನ್ನು ನಾವು ಜಾನ್ 5th chapter verse 39 ಓದೋಣ. ಶಾಸ್ತ್ರಗಳಿಂದ ನಿತ್ಯ ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸ್ತೀರಲ್ಲ, ಅವುಗಳು ನನ್ನ ವಿಷಯವಾಗಿ ಸಾಕ್ಷಿ ಕೊಡುವವುಗಳಾಗಿವೆ. ನೋಡ್ರ ಪ್ರೀತಿಯ ಸದಸ್ಯರೇ, ಇಲ್ಲಿ ಏನ್ ಹೇಳ್ತಿದ್ದ ವಾಕ್ಯ ಅಂತ ನೋಡ್ಬೇಕಾದ್ರೆ, ಸರ್ಚ್ ಸ್ಕ್ರಿಪ್ಚರ್ಸ್ ಅಂದ್ರೆ ಪರಿಶೋಧಿಸಿರಿ. ಬೈಬಲ್ನ ಏನ್ ಮಾಡ್ಬೇಕಂತೆ, ನಾವು ಹುಡುಕಬೇಕು, ಸರ್ಚ್ ಮಾಡಬೇಕು. ಹೌದು ಪ್ರಿಯರೇ, ಆ ರೀತಿಯಾಗಿ ಸರ್ಚ್ ಮಾಡೋದ್ರಿಂದಾನೇ ಇಷ್ಟು ನಮಗೆ ವಿಷಯಗಳೇನಾಗಿದೆ ದೇವರು ಹೊರಪಡಿಸಿದ್ದಾರೆ. ಅದನ್ನು ನಾವು ಬರುವಂಥ ಕಾಲಗಳಲ್ಲಿ ಒಂದು 53 ಕ್ಲಾಸಸ್ ಆಗಿ ಏನು ಮಾಡ್ತೀವಿ, ನಾವು ಓದ್ತೀವಿ. ಅದರಿಂದ ಬೈಬಲ್ನ ಹೇಗೆ ಓದಬೇಕಂದ್ರೆ, ಯಾವ ರೀತಿಯಾಗಿ ಓದಬೇಕು? ಕರ್ತನ ಪುಸ್ತಕದಲ್ಲಿ ಏನು ಮಾಡಬೇಕು, ಹುಡುಕಿ ಓದಬೇಕು. ಸರ್ಚ್ ಅಂದರೆ ಹುಡುಕಬೇಕು. ಹುಡುಕಿ ಹೋದ್ರೇ ನಮಗೆ ದೇವರ ಸತ್ಯಗಳೇನಾಗುತ್ತೆ, ಆಳವಾದ ವಿಷಯಗಳು ನಮಗೆ ತಿಳಿಯ ಬರ್ತದೆ. ಸೊ ಅದರಿಂದ ಪ್ರಿಯರೇ, ನಾವು ಕೂಡ ಇದರಲ್ಲಿ ಒಂದು 10 ಮೆಥಡ್ಗಳೇನು ಮಾಡಿದ್ದೀವಿ, ನಾವು ಡಿವೈಡ್ ಮಾಡಿದ್ದೀವಿ. ಈ ರೀತಿಯಾಗಿ ನಾವು ಬೈಬಲ್ನ ಓದಿದ್ರೆ ಬೈಬಲಲ್ಲಿರೋಂಥ ಆಳವಾದ ವಿಷಯಗಳನ್ನ ನಾವು ಏನು ಮಾಡ್ಕೋಬೋದು, ಅರ್ಥ ಮಾಡ್ಕೋಬೋದು. ಅದನ್ನು ಶಾರ್ಟಾಗಿ ಹೇಳ್ಬಿಡ್ತೀನಿ ಒಂದು 10 ನಿಮಿಷದಲ್ಲಿ. ಆ ಮೆಥಡ್ಸ್, ವಾಟ್ ಆರ್ ದಿ 10 ಮೆಥಡ್ ಆಫ್ ಸ್ಟಡೀಸ್? ಬೈಬಲ್ನ ಯಾವ ಒಂದು ರೀತಿಯಲ್ಲಿ ನಾವು ಬೈಬಲ್ನ ನಾವು ಓದಬೇಕು, ಓದುವಂಥ ವಿಧಾನಗಳು ಏನು, ಮೆಥಡ್ ಆಫ್ ಸ್ಟಡೀಸ್ಗಳು ಅಂತ ನೋಡಬೇಕಾದ್ರೆ, ಮೊದಲನೇದು ಏನಪ್ಪ ಅಂದರೆ ಟಾಪಿಕಲ್ ಸ್ಟಡಿ. ಒಂದು ಟಾಪಿಕ್ನ ಚೂಸ್ ಮಾಡ್ಕೋಬೇಕು ಅಲ್ವಾ ಪ್ರಿಯರೇ? ಬೈಬಲಲ್ಲಿ ಒಂದು ಟಾಪಿಕ್ನ ಚೂಸ್ ಮಾಡಿಕೊಂಡು ಅದರ ಒಂದು ಟಾಪಿಕಲ್ಲಿ ಏನು ಮಾಡಬೇಕು, ನಾವು ಓದಬೇಕು. ಉದಾಹರಣೆಗೆ ಆದಾಮ್ ಎಂಬುದೊಂದು ಟಾಪಿಕ್. ಆದಾಮ್ ಎಂಬುದೇನಾಗಿದೆ, ಒಂದು ಟಾಪಿಕ್ನ ಚೂಸ್ ಮಾಡಿಕೊಂಡು ಅದರ ಒಂದು ಟಾಪಿಕಲ್ಲಿ ನಾವು ಸ್ಟಡಿ ಮಾಡಿದ್ರೆ ಆದಾಮ್ ಬಗ್ಗೆ ನಾವು ಏನು ಮಾಡ್ಬೋದು, ಸಂಪೂರ್ಣವಾಗಿ ತಿಳ್ಕೋಬೋದು. ಯಾಕೆಂದರೆ ಬೈಬಲಲ್ಲಿ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಬರೆದಿರೋದ್ರಿಂದ ನೋಡಿ, ಆದಾಮ್ ಬಗ್ಗೆ ಎಲ್ಲಿ ಮಾತ್ರ ಬರೆದಿದೆ, ಒನ್ಲಿ ಜೆನಿಸಿಸಲ್ಲಿ, ಆದಿಕಾಂಡದಲ್ಲಿ ಮಾತ್ರ ಅಲ್ವಾ, ಹಲವಾರು ಕಡೆ ಏನಾಗಿದೆ, ಬರೆಯಲ್ಪಟ್ಟಿದೆ. ಉದಾಹರಣೆ ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ, ಅನೇಕರಿಗೆ ಈ ವಿಚಾರ ಗೊತ್ತಿರೋ ಏನು ಗೊತ್ತಿಲ್ಲ. ಬೈಬಲಲ್ಲಿ ಎಷ್ಟು ಆದಾಮ್ಗಳು ಇದ್ದಾರೆ? ಬೈಬಲಲ್ಲಿ ಎಷ್ಟು ಆದಾಮ್ಗಳು ಇದ್ದಾರೆ? ಒಂದು ಪ್ರಶ್ನೆ ಆಗಿದ್ರೆ ಅನೇಕ ನಮ್ಮನ್ನ ನೋಡಿ ಏನು ಮಾಡ್ತಾರೆ, ಏನು ಇಷ್ಟು ಗೊತ್ತಿಲ್ಲ, ಬೈಬಲಲ್ಲಿ ಒಂದೇ ಆದಾಮ ಇದ್ದಾರೆ
ಅನೇಕ ಸ್ಕಾಲರ್ಸ್ಗಳು ಕೂಡ ಇದು ಏನಾಗಿಲ್ಲ ಗೊತ್ತಿರೋಲ್ಲ ಕೆಲವರಿಗೆ. ಈ ಪ್ರಶ್ನೆ ಹಾಕಿದ್ರೆ ಏನು ಮಾಡ್ತಾರೆ ಅಂದರೆ ಒಂದೇ ಆದಾಮ ಅಂತ ಹೇಳ್ತಾರೆ. ಅರೆ ಪ್ರಿಯರೇ, ಸತ್ಯನಪ್ಪ ಅಂದರೆ ಬೈಬಲಲ್ಲಿ 2 ಆದಾಮ್ಗಳು ಇದ್ದಾರೆ. 2 ಆಡಮ್ಸ್ ಇನ್ ದ ಬೈಬಲ್. ನೋಡಿ, ಅದನ್ನು ವಾಕ್ಯದಲ್ಲಿ ಓದೋಣ ನೋಡಿ, ನಿಮ್ಗೆ ಕೂಡ ಆಶ್ಚರ್ಯ ಆಗ್ಬೋದು ಒಂದು ವೇಳೆ. 1ನೇ ಕೊರಿಂಥದವರಿಗೆ 5ನೇ ಅಧ್ಯಾಯದಲ್ಲಿ 45 ಮತ್ತು 47ನೇ ವಾಕ್ಯವನ್ನು ಓದ್ರಿ. 1 Corinthians 15th chapter verse 45 and 47 ಓದೋಣ. ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದದೆಯಲ್ಲ, ಕಡೆ ಆದಾಮನು ಬದುಕಿಸುವ ಆತ್ಮನು. ನೋಡಿದ ಪ್ರಿಯರೇ, ಇಲ್ಲಿ ವಾಕ್ಯ ಏನ್ ಹೇಳ್ತದೆ ಅಂದ್ರೆ ಮೊದಲನೇ ಆದಾಮ, ಕೊನೆಯ ಆದಾಮನು. ಫಸ್ಟ್ ಆಡಮ್ ಅಂಡ್ ಲಾಸ್ಟ್ ಆಡಮ್. ಮೊದಲನೇ ಆದಾಮನು ಬದುಕುವ ಪ್ರಾಣಿಯಾದ, ಕೊನೆಯ ಆದಾಮನು ಆತ್ಮ. ನೆಕ್ಸ್ಟ್ ವಚನ ಹೋದ್ರಿ, 47 ಹೋದ್ರಿ. ಯಾರ್ಯಾರಂತ ಕ್ಲಿಯರ್ ಆಗಿ ಹೇಳ್ತಾರೆ ನೋಡಿ. ಮೊದಲನೆಯ ಮನುಷ್ಯನು ಭೂಮಿಯೊಳಗಿಂದ ಉತ್ಪನ್ನನಾಗಿ ಮಣ್ಣಿಗೆ ಸಂಬಂಧಪಟ್ಟವನು. ಎರಡನೆಯ ಮನುಷ್ಯನು ಪರಲೋಕದಿಂದ ಬಂದವನು. ಮಣ್ಣಿನಿಂದ ಹುಟ್ಟಿದವನು ಎಂತವನು, ಮಣ್ಣಿಗೆ ಸಂಬಂಧಪಟ್ಟವರು ಅಂತವರೇ. ಪರಲೋಕ ಸಾಕು ಸಿಸ್ಟರ್. ನೋಡಿ, ಈ ವಾಕ್ಯ ಏನ್ ಹೇಳ್ತದೆ? ಎಷ್ಟು ಆದಾಮ ಇದ್ದಾರೆ? 2 ಆದಾಮನು. ಮೊದಲನೇ ಆದಾಮನು, ಕೊನೆಯ ಆದಾಮ. ಮೊದಲೇ ಆದಾಮನು ಮಣ್ಣಿಂದ ಬಂದವನು, ನಮ್ಮೆಲ್ಲರಿಗೂ ತಂದೆಯಾಗಿದ್ದಾನಲ್ಲ. 2ನೇ ಆದಾಮ ಯಾರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಬೈಬಲಲ್ಲಿ 2 ಆದಾಮಗಳು ಇದ್ದಾರೆ. ಯೇಸು ಸ್ವಾಮಿ ಬಂದು 2ನೇ ಆದಾಮ ಆಗಿ ಭೂಮಿಗೆ ಬಂದರು. ಪ್ರಿಯರೇ, ಹಾಗಾದ್ರೆ ಈ ವಿಚಾರ ನೋಡಿ ಎಲ್ಲಿ ಬರೆದಿದ್ದಾರೆ ಪೌಲರು? ಕೊರಿಂಥದಲ್ಲಿ ಬರೆದಿದ್ದಾರೆ. ಆದಿಕಾಂಡದ ವಿಚಾರನ ಎಲ್ಲಿ ಬರೆದಿದ್ದಾರೆ? ಕೊರಿಂಥದಲ್ಲಿ ಬರೆದಿದ್ದಾರೆ. ನೋಡಿದ್ರೆ ಅಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ. ಅದರಿಂದ ಈ ರೀತಿಯಾಗಿ ನಾವು ಏನು ಮಾಡಬೇಕು? ಬೈಬಲ್ನ ಸ್ಟಡಿ ಮಾಡಬೇಕು. ಹೆಂಗೆ? ಟಾಪಿಕಲ್ ಸ್ಟಡಿ. ಅಬ್ರಹಾಂ ಎಂಬುದು ಟಾಪಿಕ್. ನರಕ ಯಾರು ಇದ್ದಾರೆ ನರಕದಲ್ಲಿ, ನರಕ ಎಲ್ಲಿದೆ, ಹೆಂಗಿದೆ, ಮತ್ತು ಯಾರೆಲ್ಲ ಅದಕ್ಕೆ ಹೋಗ್ತಾರೆ. ಆಮೇಲೆ ಇದು ಆವಿ, ಆತ್ಮ, ದೇಹ, ಇವುಗಳ ಬಗ್ಗೆ ಬೈಬಲ್ ಏನು ಹೇಳ್ತದೆ? ಸತ್ತ ಮೇಲೆ ಮನುಷ್ಯ ಎಲ್ಲಿ ಹೋಗ್ತಾನೆ? ಸತ್ತ ಮೇಲೆ ಅವನು ಪರಲೋಕ ಹೋಗ್ತಾನ, ನರಕಕ್ಕೆ ಹೋಗ್ತಾನ, ಅಥವಾ ದೆವ್ವವಾಗಿ ಸುತ್ತಾನ? ಅನೇಕರಿಗೆ ದೆವ್ವ ಭಯ ಇದೆಯಲ್ಲ. ಆ ರೀತಿಯಾಗಿ ಈ ರೀತಿಯಾದಂಥ ಅನೇಕ ಟಾಪಿಕ್ಗಳು. ಇದರಲ್ಲಿ ನಾವು 53 ಟಾಪಿಕ್ಗಳು ಏನು ಮಾಡ್ತೀವಿ? ನಾವು ಇದನ್ನು ಈ 1 year ಕೋರ್ಸಲ್ಲಿ ನಾವು ಹೇಳ್ಕೊಡ್ತೀವಿ. ಆದರೆ ಆ್ಯಂಟಿ ಕ್ರೈಸ್ಟು, ಯೇಸುವಿನ 2ನೇ ಬರುವಿಕೆ, ಈ ರೀತಿಯಾದಂಥ ಟಾಪಿಕ್ಸ್ಗಳು. ಸರಿನಾ ಪ್ರೀತಿ ಸರ್? ಸರಿ. 2ನೇದಾಗಿ ನೋಡ್ಬೇಕಾದ್ರೆ ಸಾಮ್ಯದ ಬಗ್ಗೆ ನಾವು ಓದೋದು. ಯೇಸು ಸ್ವಾಮಿ ಹೇಳಿದಂಥ ಸಾಮ್ಯಗಳು ಅಲ್ವಾ? ಎಷ್ಟು ಸಾಮ್ಯಗಳು ಹೇಳಿದ್ದಾರೆ ಸ್ವಾಮಿ ಅಲ್ವಾ? ಸುಮಾರು ಒಂದು 40-40ಕ್ಕೆ ಮೇಲಾದಂಥ ಸ್ವಾಮಿಗಳು ಸ್ವಾಮಿಯಿಂದ ಹೇಳಲ್ಪಟ್ಟಿದೆ. ಆದರೆ ಅವುಗಳೆಲ್ಲವೂ ಕೂಡ ಹೆಂಗೆ ಅಂತ ನೋಡ್ಬೇಕಾದ್ರೆ, ಅವುಗಳೆಲ್ಲವೂ ಕೂಡ ಪರಲೋಕ ರಾಜ್ಯದ ಒಂದು ರಹಸ್ಯಗಳಾಗಿದೆ. ಅದು ಯೇಸು ಸ್ವಾಮಿ ಹೇಳಿದಂಥ ಸ್ವಾಮಿಗಳು ಒಂದು ಕಥೆ ಅಲ್ಲ, ಅದು ಒಂದು ಸ್ಟೋರಿಗಳಲ್ಲ. ಅವುಗಳೇನದು? ಅವುಗಳು ಪರಲೋಕ ರಾಜ್ಯದ ರಹಸ್ಯಗಳು ಅಂತ ನಾವು ಬೈಬಲಲ್ಲಿ ನೋಡ್ತೀವಿ. ಮತ್ತೆ 13:34-35ನೇ ವಾಕ್ಯವನ್ನು ಹೋದ್ರಿ. ಮ್ಯಾಥ್ಯೂ 13th chapter verse 34 and 35 ಅದನ್ನು ಓದ್ರಿ ಸಿಸ್ಟರ್. ಮತ್ತಾಯ 13ನೇ ಅಧ್ಯಾಯ 34-35ನೇ ವಾಕ್ಯವನ್ನು. ಯೇಸು ಈ ಮಾತುಗಳನ್ನೆಲ್ಲ ಜನರ ಗುಂಪುಗಳಿಗೆ ಸಾಮ್ಯ ರೂಪವಾಗಿ ಹೇಳಿದನು. ಸಾಮ್ಯವಿಲ್ಲದೆ ಒಂದನ್ನು ಹೇಳಲಿಲ್ಲ. ಹೀಗೆ ನಾನು ಬಾಯಿದೆರೆದು ಸಾಮ್ಯ ರೂಪವಾಗಿ ಉಪದೇಶಿಸುವೆನು, ಲೋಕಾದಿಯಿಂದ ಮರೆಯಾಗಿದ್ದವುಗಳನ್ನು ಹೊರಪಡಿಸುವೆನು ಎಂದು ಒಬ್ಬ ಪ್ರವಾದಿ ಮುಖಾಂತರ ನುಡಿದ ಮಾತು ನೆರವೇರಿತು. ಹೌದಾ ಪ್ರೀತಿಯ ಸಹೋದರ? ಇಲ್ಲೊಂದು ಮಾತು ಹೇಳ್ತದೆ ಅಂದ್ರೆ, ಲೋಕಾದಿಯಿಂದ ಮರೆಯಾಗಿದ್ದದ್ದನ್ನು ಏನ್ ಮಾಡ್ತೀನಿ? ಹೊರಪಡಿಸ್ತೀನಿ. ಲೋಕಾದಿ ಅಂದ್ರೆ ಈ ಲೋಕನ ಉಂಟು ಮಾಡೋದಕ್ಕೆ ಮುಂಚೆನೆ ದೇವರ ಮನಸ್ಸಲ್ಲಿದ್ದಂಥ ಒಂದು ರಹಸ್ಯಗಳು. ಅವುಗಳು ಯಾರಿಂದ ಹೊರಪಡಿಸಲ್ಪಟ್ಟಿತ್ತು? ಸ್ವಾಮಿ ಅದನ್ನ ಏನು ಮಾಡಿದ್ರು? ಹೊರಪಡಿಸಿದ್ರು. ಯಾವ ಮುಖಾಂತರ ಅಂದರೆ ಸಾಮ್ಯದ ಮುಖಾಂತರ. ಅದು ಕೂಡ ನಾವು ಓದೋಣ. ಬರುವಂಥ ಕಾಲಗಳಲ್ಲಿ ಬೈಬಲಲ್ಲಿ ಬರೆದಿರುವಂಥ ಸಾಮ್ಯಗಳ ಬಗ್ಗೆ ಕೂಡ ನಾವು ಏನು ಮಾಡೋಣ? ನಾವು ಸ್ಟಡಿ ಮಾಡೋಣ ಪ್ರೀತಿಯ ಸಹೋದರರೇ. ನೆಕ್ಸ್ಟು 3ನೇದಾಗಿ ನಾವು ನೋಡೋದಾದರೆ, 3ನೇದು ಕಾಂಟೆಕ್ಸ್ಟಲ್ ಸ್ಟಡಿ ಅಂತ. ಅಂದರೆ ಬೈಬಲಲ್ಲಿ ನಾವು ಒಂದು ವಾಕ್ಯವನ್ನು ಓದಬೇಕಾದ್ರೆ ಆ ವಾಕ್ಯದ ಒಂದು ಮೇಲೆ ಇರುವಂಥ ವಚನಗಳು ಮತ್ತು ಕೇಳಿರುವಂಥ ವಚನಗಳನ್ನ ಏನು ಮಾಡಬೇಕು? ನಾವು ಓದೋರಾಗಿರ್ಬೇಕು.
ಒಂದೇ ಒಂದು ವಚನ ಮಾತ್ರ ಓದಿ ಏನಾಗಬಾರ್ದು, ಒಂದು ನಿರ್ಧಾರಕ್ಕೆ ಬರಬಾರ್ದು. ಅನೇಕರು ಹಿಂಗೆ ಓದೋದು, ಬೈಬಲ್ನ ಒಂದು ವಾಕ್ಯನ ಇಟ್ಕೊಂಡು ಏನು ಮಾಡೋದು, ಒಂದು ಫೈನಲ್ ಡಿಸಿಷನ್ ಮಾಡಿಬಿಡ್ತಾರೆ. ಆದ್ದರಿಂದ ಇದು ಬಂದು ಕಾಂಟೆಕ್ಸ್ಟಲ್ ಸ್ಟಡಿ. ಇದೆಲ್ಲ ನಾವು ಈ 12 ಕೋರ್ಸಲ್ಲಿ ನಾವು ಯೂಸ್ ಮಾಡುವಂಥ ಒಂದು ಮೆಥಡು ಅಲ್ವಾ. ಕಾಂಟೆಕ್ಸ್ಟಲ್ ಅಂದರೆ ವಚನದ ಮೇಲೆ ಮತ್ತು ಕೆಳಗೆ ಮಾಡಬೇಕು ನಾವು ಓದುವಂಥದ್ದು ಅಂತ ನೋಡ್ತೀವಿ. ಅದನ್ನು ಇದು 3ನೇ ಒಂದು ಸ್ಟಡಿ ಅಲ್ವಾ. ಈ ರೀತಿಯಾದಂಥ ಸ್ಟಡಿ ನಾವು ಮಾಡೋದ್ರಿಂದ ಸರಿಯಾಗಿ ಏನು ಮಾಡ್ಬೋದು, ಬೈಬಲ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. 4ನೇದು ನೋಡಬೇಕಾದ್ರೆ ಪ್ರಿಯರೇ, 4th ಒಂದು ಡಿಸ್ಪೆನ್ಷನಲ್ ಸ್ಟಡೀಸ್. ಡಿಸ್ಪೆನ್ಷನಲ್ ಸ್ಟಡಿ ಅಂದರೆ ಏನಪ್ಪ ಅಂದರೆ, ಪ್ರೀತಿಯ ಸಹೋದರರೇ, ಬೈಬಲಲ್ಲಿ ಇರುವಂಥ ವಚನಗಳನ್ನ ಯಾವ ಕಾಲಕ್ಕೆ ಅದು ಉಪಯೋಗವಾಗುತ್ತೆ ಕರೆಕ್ಟಾಗಿ ಏನು ಮಾಡಬೇಕು, ಅಪ್ಲಿಕೇಬಲ್ ಮಾಡಬೇಕು. ಯಾಕಂದರೆ ಬೈಬಲಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ಸುಮ್ಮನೆ ನಾವು ಅದನ್ನು ಸುಮ್ಮನೆ ಸಿಂಪಲಾಗಿ ಹೇಳ್ಬೇಕಂದ್ರೆ, ನಡೆದಿರೋದು, ನಡೆಯುವಂಥದ್ದು ಮತ್ತು ನಡೆಯಬಹುದಾದಿತ್ತು. ಫ್ಯೂಚರ್, ಫಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಅಲ್ವಾ. ಇಷ್ಟೇ ವಿಚಾರಗಳೇನಾಗಿದೆ ಬೈಬಲಲ್ಲಿ ಬರೆದಿದೆ. ಅದರಿಂದ ಬೈಬಲಲ್ಲಿ ಓದಂಥ ಒಂದೊಂದು ವಾಕ್ಯವನ್ನು ನಾವು ಏನು ಮಾಡಬೇಕಂದ್ರೆ, ಅದು ಯಾವ ಕಾಲಕ್ಕೆ ಆ ವಾಕ್ಯ ಏನಾಗುತ್ತೆ ಅಲ್ಲಿ ಅನ್ವಯಿಸ್ತದೆ ಎಂಬುದನ್ನು ನೋಡಬೇಕು. ಉದಾಹರಣೆಗೆ ನೋಡಿ, ಬೈಬಲಲ್ಲಿ ಇರುವಂಥ ಈ ವಾಕ್ಯ ಯೆಶಾಯ 11ನೇ 6ನೇ ವಾಕ್ಯ 7ನೇ ವಾಕ್ಯ ಏನು ಹೇಳ್ತದೆ ನೋಡೋಣ. ಐಸಾಯ 11th chapter verse 6 and 7 ಓದೋಣ. ತೋಳವು ಕುರಿಯ ಸಂಗಡ ವಾಸಿಸುವುದು, ಚಿರತೆಯು ಮೇಕೆ ಮರಿಯೊಂದಿಗೆ ಮಲಗುವುದು, ಕರುವು ಪ್ರಾಯದ ಸಿಂಹವು ಪುಷ್ಟ ಪಶುವು ಒಟ್ಟಿಗಿರುವವು, ಇವುಗಳನ್ನು ಚಿಕ್ಕ ಮಗುವು ನಡೆಸುವುದು, ಹಸುವು ಕರಡಿಯ ಸಂಗಡ ಮೇಯುವವು, ಅವುಗಳ ಮರಿಗಳು ಜೊತೆಯಾಗಿ ಮಲಗುವವು, ಸಿಂಹವು ಎತ್ತಿನಂತೆ ಹುಲ್ಲು ತಿನ್ನುವುದು. ನೋಡಿದ್ರ ಪ್ರಿಯ ಸರ್, ಅಂದ್ರೆ ಎಲ್ಲ ಮೃಗಗಳು ಒಟ್ಟಾಗಿರ್ತದೆ. ಅಂದ್ರೆ ಹಸು, ತೋಳ ಮತ್ತು ಸಿಂಹ ಎಲ್ಲವೂ ಕೂಡ ಹಂಗಿದೆ. ಇವಾಗ ಇರೋಕ್ಕೆ ಸಾಧ್ಯನಾ? ಇವಾಗ ಇದಕ್ಕೆ ಸಾಧ್ಯನಾ? ಇವಾಗ ಇರೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ನೋಡಿ 7ನೇ ವಾಕ್ಯ ಏನು ಹೇಳ್ತದೆ ಅಂದರೆ, 7ನೇ ವಾಕ್ಯದಲ್ಲಿ ಒಂದು ರೈನ್ ಅಂದರೆ, ಸಿಂಹವು ಎತ್ತಿನಂತೆ ಏನು ಮಾಡುತ್ತೆ, ಹುಲ್ಲು ತಿನ್ನುತ್ತದೆ. ಸಿಂಹವು ಎತ್ತಿನಂತೆ ಹುಲ್ಲು ತಿನ್ನುತ್ತದೆ ಅಂತ ಹೇಳಲ್ಪಟ್ಟಿದೆ. ಆದರೆ ನೋಡಿ, ಈಗ ನಾವು ಈ ವಾಕ್ಯವನ್ನು ಇವಾಗ ಎತ್ಕೊಂಡು, ಬ್ರದರ್ ಬೈಬಲ್ ಏನಾಗ್ತದೆ, ಬೈಬಲ್ ಬಂದು ಸಿಂಹ ಹುಲ್ಲು ತಿಂತದೆ ಅಂತ ಅಂದ್ಕೊಂಡು ನಾವು ಏನು ಮಾಡೋಣ, ಸಿಂಹದ ಹತ್ರ ಹೋಗಿ ಸ್ವಲ್ಪ ಹುಲ್ಲು ತಗೊಂಡು ಹೋಗಿ ಸಿಂಹ ಹತ್ರ ಕೊಡೋಣ. ಸಿಂಹವೇ, ಬೈಬಲಲ್ಲಿ ಈ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಸಿಂಹ ಉಳ್ತದೆ ಅಂತಂತ. ಅದೇ ಏನು ಮಾಡು, ನೀನು ಹುಲ್ಲನ್ನು ತಿನ್ನು ಅಂತ ಕೊಟ್ರೆ ಏನಾಗುತ್ತೆ ಅಂದರೆ, ಅಲ್ಲಿ ಹುಲ್ಲು ಇರ್ತದೆ, ನಾವಿರಲ್ಲ. ಯಾಕೆ ಸಿಂಹ ಇವಾಗ ಹುಲ್ಲು ತಿನ್ನೋದಿಲ್ಲ. ಸಿಂಹ ಏನು ತಿಂತದೆ, ಮಾಂಸವನ್ನು ತಿನ್ನುತ್ತೆ ಅಲ್ವಾ. ಹಾಗಾದರೆ ಈ ವಚನಗಳು ಯಾವ ಕಾಲಕ್ಕೆ ಯಾವಾಗ ಈ ವಚನಗಳಲ್ಲಿ ನೆರವೇರುತ್ತದೆ? ಯಾವ ಕಾಲಕ್ಕೆ ಈ ವಚನಗಳು? ಇದು ಫ್ಯೂಚರ್ ಅಲ್ವಾ. ಯೇಸುವಿನ 1000 ವರ್ಷದಲ್ಲಿ ಫ್ಯೂಚರ್. ನೋಡಿ, ಈ ವಾಕ್ಯವನ್ನು ನಾವು ಈಗ ಅಪ್ಲಿಕೇಬಲ್ ಮಾಡೋಂಗಿಲ್ಲ. ಮಾಡಿದ್ರೆ ಏನಾಗುತ್ತೆ, ತಪ್ಪಾಗುತ್ತೆ. ಈಗ ಹೋಗಿ ಸಿಂಹದ ಹತ್ರ ಹುಲ್ಲು ಕೊಟ್ಟರೆ ಏನಾಗುತ್ತೆ, ಹುಲ್ಲು ತಿನ್ನಲ್ಲ ಸಿಂಹ, ಅದು ತಪ್ಪಾಗುತ್ತೆ. ಪ್ರೀತಿಯ ಸರಸರೇ, ಇದು ಬಂದು ಫ್ಯೂಚರ್ಗೆ ಅಲ್ವಾ. ಫ್ಯೂಚರ್ ಯೇಸುವಿನ 1000 ವರ್ಷ ಆಳ್ವಿಕೆ ಭೂಮಿಯಲ್ಲಿ ನಡಿಬೇಕಾದ್ರೆ ಈ ಸಿಂಹ ತೋಳಗಳು ಎಲ್ಲ ಒಟ್ಟಾಗಿರ್ತದೆ. ಸಿಂಹ ಹುಲ್ಲಿನಂತೆ ಏನಾಗುತ್ತೆ, ಎತ್ತಿನಂತೆ ಹುಲ್ಲನ್ನು ತಿನ್ನುತ್ತೆ. ಸೊ ನೆಕ್ಸ್ಟ್ ನೋಡ್ಬೇಕಾದ್ರೆ 5ನೇದು ನೋಡೋದಾದರೆ ಪ್ರಿಯ ಸರದು, ಸ್ಟಡಿ ಆಫ್ ಪ್ರಾಫಸಿ. ಬಯಲಿರೋಂಥ ಪ್ರವಾದನೆಗಳ ಬಗ್ಗೆ ಏನು ಮಾಡೋದು, ಅಧ್ಯಯನ. ಪ್ರವಾದನೆಗಳನ್ನ ಬಗ್ಗೆ ನಾವು ಓದುವಂಥದ್ದು ಅಲ್ಲ. ಪ್ರವಾದನೆ ಅಂದರೆ ಏನು ಅರ್ಥ ಅಂದರೆ, ಮುಂದೆ ನಡಿಬೇಕಾಗಿರೋದು, ಫ್ಯೂಚರ್ ಏನು ನಡೀತದೆ ಎಂಬುದನ್ನ ಮುಂಚಿತವಾಗಿ ಹೇಳೋದೇನೋ ಪ್ರವಾದನೆ. ಯೆಶಾಯ, ಯೆರೆಮೀಯ, ಎಸೇಕಿಯೇಲ್, ದಾನಿಯೇಲ್ ಇವುಗಳೆಲ್ಲ ಪ್ರವಾದನೆಯ ಪುಸ್ತಕಗಳಲ್ವ. ಪ್ರಾಫೆಟಿಕ್ ಬುಕ್ಸ್ ಅಂತಾರೆ ಪ್ರಿಯರೇ. ಅಂದರೆ ಅವುಗಳಲ್ಲೇ ಎಲ್ಲ ಅನೇಕ ಪ್ರವಾದನೆಗಳೇನಾಗಿದೆ ಹೇಳಲ್ಪಟ್ಟೆ. ಇವಾಗ ಓದಿದೊಂದು ಪ್ರವಾದನೆ ಅಲ್ವಾ, ಓದಿದಲ್ಲ ವಾಕ್ಯ. ಮುಂಚೆ ಏನು ವಾಕ್ಯ ಓದಿದ? ಯೆಶಾಯ 11:6-7 ಓದಿದಲ್ವಾ. ಏನು, ತೋಳ, ಹಸು, ಕರಡಿ ಎಲ್ಲವೂ ಏನಾಗಿದೆ, ಒಟ್ಟಾಗಿರ್ತದೆ. ಯಾವಾಗ? ಇದು ಫ್ಯೂಚರ್ ಅಲ್ಲಿ ನಡೆಯೋದು. ಇದು ಪ್ರಾಫೆಸಿ. ಹೌದು ಪ್ರಿಯರೇ, ಆ ರೀತಿಯಾಗಿ ಬೈಬಲಲ್ಲಿ ಅನೇಕ ಪ್ರವಾದನೆಗಳು ಹೇಳಲ್ಪಟ್ಟಿದೆ. ಅದರಲ್ಲಿ ಮುಖ್ಯವಾಗಿ ಈ ಕಾಲದಲ್ಲಿ ನಡೆಯುವಂಥ ಒಂದು ಪ್ರವಾದನೆ, ಪ್ರೆಸೆಂಟ್ ಪ್ರಾಫೆಸಿ ಏನಪ್ಪ ಅಂದರೆ, ಅದು ಒಂದು ದೇಶದ ಬಗ್ಗೆ ಬೈಬಲಲ್ಲಿ ಏನಾಗಿದೆ ಹೇಳಲ್ಪಟ್ಟಿದೆ. ಈ ಲೋಕದ ಅಂತ್ಯ
ದೇವರ ರಾಜ್ಯ ಒಂದು ಸ್ಥಾಪನೆ ಯಾರಿಂದ ಅಂತ ನೋಡ್ಬೇಕಾದ್ರೆ ಅದು ಇಸ್ರೇಲ್ ಎಂಬ ದೇಶ. ನೋಡಿ, ದೇವರ ವಾಕ್ಯ ಪರ್ಫೆಕ್ಟಾಗಿ ಏನಾಗ್ತಾ ಇದೆ, ನೆರವೇರ್ತಾ ಇದೆ ನೋಡಿ ಪ್ರಿಯ ಸಹೋದರರೇ. ಅದರಿಂದ ನಾವು ಈಗ ನೋಡುವಂಥ ಪ್ರವಾದನೆ ಯಾವುದಪ್ಪ ಅಂದರೆ ಇಸ್ರೇಲ್ ಬಗ್ಗೆನೇ ನೋಡಬೇಕು ಅಲ್ವಾ. ಯಾಕೆಂದರೆ ಥರ್ಡ್ ವರ್ಲ್ಡ್ ವಾರು ಇಸ್ರೇಲ್ನ ಬೇಸ್ ಮಾಡಿನೇ ನಡೀತದೆ. ಸಕರ್ಯ 12ನೇ ಅಧ್ಯಾಯ ಮತ್ತು 14ನೇ ಅಧ್ಯಾಯ ನೀವು ಓದ್ಕೊಳ್ಳಿ. ಇವಾಗ ಓದೋದು ಬೇಡ, ನಾವು ಹಿಂದೆ ಬರುವಂಥ ಕ್ಲಾಸಸ್ಸಲ್ಲಿ ಏನು ಮಾಡೋಣ, ನಾವು ಡೀಟೇಲ್ ಸ್ಟಡಿ ಮಾಡೋಣ. ಸೊ ಈಗ ನಾವು ನೋಡೋದಾದ್ರೆ ಸಕರ್ಯ 12 and 14 ಚಾಪ್ಟ್ರಲ್ಲಿ ಇಸ್ರೇಲ್ ಬಗ್ಗೆ ಈಗ ನಡಿಬೇಕಾದಂಥ ಒಂದು ಪ್ರವಾದನೆ ಏನಾಗಿದೆ, ಬರೆಯಲ್ಪಟ್ಟಿದೆ. ಎಲ್ಲ ದೇಶಗಳು ಒಟ್ಟಾಗಿ ಸೇರಿ ಇಸ್ರೇಲ್ನ ಏನು ಮಾಡುತ್ತೆ, ಅಟ್ಯಾಕ್ ಮಾಡುತ್ತೆ. ಆಗ ದೇವರು ಇಸ್ರೇಲ್ ದೇಶಕ್ಕೋಸ್ಕರ ಏನು ಮಾಡ್ತಾರೆ, ಯುದ್ಧ ಮಾಡ್ತಾರೆ. ಅದೇ ಥರ್ಡ್ ವರ್ಲ್ಡ್ ವಾರ್. ಥರ್ಡ್ ವರ್ಲ್ಡ್ ವಾರ್ ಬಂದು ನೋಡಿ ಪ್ರಿಯರೇ, ಒಂದು ದೇಶಕ್ಕೆ ವಿರೋಧವಾಗಿ ಎಲ್ಲ ದೇಶಗಳೇನಾಗತ್ತೆ, ಸೇರಿಕೊಂಡು ಯುದ್ಧ ಮಾಡುತ್ತೆ. ಯುರೋಪ್ ಕಂಟ್ರೀಸು, ಏಷ್ಯಾದಲ್ಲಿರುವಂಥ ಅರಬ್ ಕಂಟ್ರೀಸ್ ಎಲ್ಲರೂ ಸೇರಿ ಯಾರ ಮೇಲೆ ಯುದ್ಧ ಮಾಡ್ತಾರೆ, ಇಸ್ರಾಯೇಲ್ ಮೇಲೆ ಯುದ್ಧ ಮಾಡ್ತಾರೆ ಎಂಬುದಾಗಿ ಬೈಬಲಲ್ಲಿ ಹೇಳಲ್ಪಟ್ಟಿದೆ. ಆಗ ದೇವರು ಇಸ್ರೇಲ್ಗೋಸ್ಕರ ದೇವರು ಏನು ಮಾಡ್ತಾರೆ, ಯುದ್ಧ ಮಾಡಿ ಇಸ್ರೇಲ್ಗೆ ಜಯ ಕೊಡ್ತಾರೆ. ಅದ್ರ ಮುಖಾಂತರ ಇಸ್ರೇಲ್ ದೇವರೇ ನಿಜವಾದ ದೇವರಂತ ಲೋಕ ಏನು ಮಾಡುತ್ತೆ, ತಿಳ್ಕೊಳ್ಳುತ್ತೆ. ಅಂಥ ಒಂದು ಘಟನೆ ಆಗುತ್ತೆ ಎಂಬುದಾಗಿ ಅಲ್ಲಿ ಪ್ರವಾದನೆಗಳು ನಾವು ಎದುರು ನೋಡಬೇಕಾದಂಥ ಒಂದು ಪ್ರವಾದನೆ ಈಗ ಅಲ್ವಾ. ಪ್ರೀತಿಯ ಸರಸರೇ, ಈ ದೇಶ 2000 ವರ್ಷಕ್ಕೆ ಮುಂಚೆ ನಾಶ ಆಯಿತು. ಈಗ ಪುನಃ ಒಂದು ದೇಶವಾಗಿ ಏನಾಗಿದೆ, ಅದು ಪುನಃ ಸೇರ್ಕೊಂಡಿದೆ, ಇಸ್ರೇಲ್ ಎಂಬ ದೇಶ. ಇವುಗಳೆಲ್ಲ ಹೇಗೆಪ್ಪ ಇದು ಸಾಧ್ಯ ಆಯಿತು ಅಲ್ವಾ. 2000 years ಬ್ಯಾಕು, 2000 ವರ್ಷಕ್ಕೆ ಮುಂಚೆ ಈ ದೇಶನ ಏನು ಮಾಡಿಬಿಟ್ರು ರೋಮನ್ಸು, ಅದನ್ನ ನಾಶ ಮಾಡಿಬಿಟ್ರು. ತಿರ್ಗಾ ದೇಶಕ್ಕೆ ಬರಬಾರ್ದಂತ ಅವ್ರನ್ನ ಎಲ್ಲ ಕಡೆ ಚೆದರಿಸ್ಬಿಟ್ರು. ಸುಮಾರು 60 ದೇಶಗಳಲ್ಲಿ ಅವರು ಚೆದರೋದ್ರು ಇಸ್ರೇಲ್ ದೇಶದ ಜನರು. ಆದರೆ 2000 ವರ್ಷ ಆದಮೇಲೆ ಪುನಃ ಬಂದು ಎಲ್ಲಿ ಸೇರಿಕೊಂಡ್ರು, ತಮ್ಮ ದೇಶಕ್ಕೆ ಸೇರಿಕೊಂಡು ಈಗ ಒಂದು ಸ್ವತಂತ್ರ ದೇಶವಾಗಿ ಈ ಲೋಕದಲ್ಲಿ ಇದೆ. ಈ ಲೋಕದಲ್ಲಿ ತುಂಬ ಪವರ್ಫುಲ್ ನೇಷನ್, ತುಂಬ ರಿಚೆಸ್ಟ್ ಕಂಟ್ರಿ ಆ್ಯಂಡ್ ಪವರ್ಫುಲ್ ನೇಷನ್ ಯಾವುದಪ್ಪ ಅಂದರೆ ಅದು ಇಸ್ರೇಲ್. ಹೇಗೆ ಇದು ಸಾಧ್ಯವಾಯಿತು ಅಂದರೆ ಪ್ರಿಯರೇ, ಇದು ಹೇಗೆ ಅಂತ ನೋಡ್ಬೇಕಾದ್ರೆ ದೇವ್ರ ಮೇಲಿದ್ದಂಥ ಪ್ರವಾದನೆ, ಇಸ್ರೇಲ್ ಬಗ್ಗೆ ದೇವರಲ್ಲಿದ್ದಂಥ ಪ್ರವಾದನೆಗಳೇನಾಯಿತು, ನೆರವೇರಿದೆ ಎಂಬುದನ್ನು ನಾವು ನೋಡೋಣ. ಬರುವಂಥ ಕಾಲಪಾಠದಲ್ಲಿ ನಾವು ನೋಡೋಣ. ಸೊ 6ನೇದು ಬಂದು ನೋಡಬೇಕಾದ್ರೆ ಬೈಬಲ್ ಇರುವಂಥ ಕನಸುಗಳು, ಡ್ರೀಮ್ಸ್ ಅಲ್ಲೂ ನಾವು ನೋಡ್ತೀವಲ್ಲ ಕನಸುಗಳು. ಆ ಕನಸುಗಳ ಬಗ್ಗೆ ಎಲ್ಲ ನಾವು ಓದೋದು ಬೈಬಲಲ್ಲಿ ಬರೆದಿರುವಂಥ ಕನಸುಗಳು. ಹೌದು ಪ್ರಿಯರೇ, ಬೈಬಲಲ್ಲಿ ಅನೇಕ ಜನರು ಏನು ಮಾಡಿದ್ದಾರೆ, ಕನಸುಗಳನ್ನ ನೋಡಿದಾರಲ್ಲ. ಯಾಕೋಬ ನೋಡಿದ್ದಾನೆ, ಯೋಸೆಫ ನೋಡಿದ್ದಾರೆ, ಫಾರ್ವನ್ ರಾಜ ನೋಡಿದ್ದಾನೆ, ಮತ್ತು ನೆಬುಕದ್ನೆಚ್ಚರ್ ನೋಡಿದ್ದಾರೆ. ಈ ರೀತಿಯಾಗಿ ಬೈಬಲಲ್ಲಿ ಅನೇಕ ಕನಸುಗಳು ನೋಡ್ತಾ ಇರೋ, ಪಿಕ್ಚರ್ ನೋಡ್ತಾ ಇರೋದೆಲ್ಲ ಅನೇಕ ಕನಸುಗಳು ಬೈಬಲಲ್ಲಿ ಬರೆದಿದೆ. ಅರೆ ಜನರುಗಳು ಯಾವುದಕ್ಕೆ ಇಂಪಾರ್ಟೆಂಟ್ ಕೊಡ್ತಾರೆ, ತಾವು ನೋಡಿದಂಥ ಕನಸುಗಳಿಗೆ. ನಾನು ಈ ರೀತಿ ಕನಸು ಕಂಡೆ, ದೇವ್ರು ನನಗೆ ಕನಸಲ್ಲಿ ಮಾತಾಡಿದ್ರು, ದೇವ್ರು ನನಗೆ ಕನಸಲ್ಲಿ ಏನು ಮಾಡಿದ್ರು, ನೋಡ್ಸ್ಕೊಂಡ್ರು, ನಾನು ಏಸಾಮಿನ ನೋಡಿದೆ, ಏಸಾಮಿ ನನ್ನ ಹತ್ರ ಮಾತಾಡಿದ್ರು ಅಂತ ಈ ರೀತಿಯಾಗಿ ಏನು ಮಾಡ್ತಾ ಇದ್ದಾರೆ, ಸುಳ್ಳುಗಳು ಹೇಳ್ತಾ ಇದ್ದಾರೆ. ನಾವು ಅದ್ರ ಬಗ್ಗೆ ಸ್ಟಡಿ ಮಾಡೋದಿಲ್ಲ. ನಾನು ನೋಡಿದಂಥ ಕನಸುಗಳಲ್ಲ, ಬೈಬಲಲ್ಲಿ ಬರೆದಿರುವಂಥ ಕನಸುಗಳ ಬಗ್ಗೆ ನಾವು ಏನು ಮಾಡೋಣ, ಬರುವಂಥ ಪಾಠಗಳಲ್ಲಿ ಸ್ಟಡಿ ಮಾಡೋದು. 6ನೇದು ದ ಸ್ಟಡೀಸ್ ಆಫ್ ಡ್ರೀಮ್ಸ್, ಕನಸುಗಳು. 7ನೇದು ನೋಡಬೇಕಾದ್ರೆ ಕನಸುಗಳ ದರ್ಶನಗಳ ಅಧ್ಯಯನ. ಕನಸುಗಳು ಮತ್ತು ದರ್ಶನಗಳು. ದರ್ಶನ ಅಂದರೆ ಏನಪ್ಪ ಅಂದರೆ ಪ್ರಿಯರೇ, ಅದನ್ನು ನಾವು ಬೈಬಲಲ್ಲಿ ನೋಡಬೇಕಾದ್ರೆ ಬೈಬಲಲ್ಲಿ ಅನೇಕ ದರ್ಶನಗಳು ಏನು ಮಾಡಿದ್ದಾರೆ, ಬೈಬಲಲ್ಲಿ ಪ್ರವಾದಿಗಳು ನೋಡಿದ್ದಾರೆ. ಮುಖ್ಯವಾಗಿ ಸಕರ್ಯ 4ನೇದಲ್ಲಿ ಒಂದು ದೀಪಸ್ತಂಭನ ನೋಡಿದ್ದಾರೆ ಒಂದು ದರ್ಶನದಲ್ಲಿ. ಸೊ ಇವುಗಳೇನು ಅರ್ಥಗಳನ್ನ ಹೇಳ್ತದೆ, ಇವುಗಳಲ್ಲಿ ಅಡಗಿರುವಂಥ ಸತ್ಯಗಳೇನು, ರಹಸ್ಯಗಳೇನು ಎಂಬುದೆಲ್ಲ ಕೂಡ ನಾವು ಏನು ಅಂತ ಮಾಡೋಣ, ಬರುವಂಥ ಪಾಠಗಳಲ್ಲಿ ನಾವು ಓದೋಣ ಪ್ರಿಯ. ನೋಡಿ, ಸಕರ್ಯ 6ನೇದಲ್ಲಿ ಒಂದು ದರ್ಶನಗಳು, ಅನೇಕ ದರ್ಶನಗಳು ಈ ಸಕರ್ಯ ಪುಸ್ತಕದಲ್ಲಿ ಇದೆ. ಸುಮಾರು 8ಕ್ಕೆ ಮೇಲೆ ಇದೆ. ಸೊ ಅವುಗಳೆಲ್ಲ ನಾವು ಏನು ಮಾಡೋಣ ಅಂದರೆ ಬರುವಂಥ ಪಾಠಗಳು ಈ 1 year ಕೋರ್ಸಲ್ಲಿ ಇವಾಗೆಲ್ಲ ಡೀಟೇಲ್ ಸ್ಟಡೀಸ್ ಏನು ಮಾಡೋಣ, ನಾವು ಮಾಡೋಣ. ನೆಕ್ಸ್ಟ್ ನೋಡ್ಬೇಕಾದ್ರೆ 8ನೇದು ದ ಸ್ಟಡಿ ಆಫ್ ಟೈಪ್ ಆ್ಯಂಡ್ ಆ್ಯಂಟಿ ಟೈಪ್. ಸ್ಟಡಿ ಆಫ್ ಟೈಪ್ ಆ್ಯಂಡ್ ಆ್ಯಂಟಿ ಟೈಪ್ ಅಂದರೆ ಹಳೇ ಒಡன்பಡಿಕೆಯಲ್ಲಿ ಇರುವಂಥ ವಿಚಾರಗಳು ಹೊಸ ಒಡன்பಡಿಕೆಗೆ ಏನಾಗಿದೆ, ಒಂದು ಟೈಪ್. ಟೈಪ್ ಆ್ಯಂಟಿ ಟೈಪ್ ಅಂದರೆ ಛಾಯೆ ಮತ್ತು ನಿಜರೂಪ.
ನೋಡಿ ಉದಾಹರಣೆಗೆ ನೋಡ್ಬೇಕಾದ್ರೆ ನೋಡಿ ಹಳೆ ಒಡன்பಡಿಕೆ ಒಂದು ಛಾಯೆ, ಹೊಸ ಒಡன்பಡಿಕೆ ಏನಾಗಿದೆ ಅದರ ಒಂದು ನಿಜ ರೂಪ. ನೋಡಿ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಗೆ ಅರ್ಥ ಆಗ್ಬೋದು. ನೋಡಿ ಪ್ರಿಯರೇ, ಈ ಪಾಠದ ಈ ಒಂದು ಪಿಕ್ಚರ್ ನೋಡ್ತಾ ಇದ್ದೀರಾ, ಇಲ್ಲಿ ಏನು ನೋಡ್ತಾ ಇದ್ದೀರಾ ಅಂದರೆ, ಒಂದು ತಂದೆ, ಒಂದು ಪ್ರೀತಿಯುಳ್ಳ ತಂದೆ ತನ್ನ ಪ್ರೀತಿಯ ಮಗನ ಏನು ಮಾಡ್ತಾ ಇದ್ದಾರೆ, ಬಲಿ ಕೊಡ್ತಾ ಇದ್ದಾರೆ ಅಲ್ವ. ಒಂದು ತಂದೆ ತನ್ನ ಪ್ರೀತಿಯ ಮಗನನ್ನ ಬಲಿ ಕೊಡ್ತಾ ಇದ್ದಾರೆ. ಎಲ್ಲಿ ಕೊಟ್ಟರು? ಬೆಟ್ಟದ ಮೇಲೆ ಅಲ್ಲೋ. ಯಾವ ಬೆಟ್ಟ? ಮೋರಿಯ ಬೆಟ್ಟದ ಮೇಲೆ ಕೊಟ್ಟರು. ಸೊ ಇದೇ ರೀತಿಯಾಗಿ ಒಂದು ತಂದೆ ಹೊಸ ಒಡன்பಡಿಕೆಯಲ್ಲಿ ಬರೋಣ, ಇದು ಹಳೆ ಒಡன்பಡಿಕೆಯಲ್ಲಿ. ಅದೇ ರೀತಿಯ ಹೊಸ ಒಡன்பಡಿಕೆಯಲ್ಲಿ ಒಂದು ತಂದೆ ತನ್ನ ಪ್ರೀತಿಯ ಮಗನನ್ನ ಏನು ಮಾಡಿದ್ದಾರೆ, ಬಲಿ ಕೊಟ್ಟಿದ್ದಾರೆ. ಯಾರದು? ಅದು ನಮ್ಮ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾದಂಥ ಯೇಸು ಕ್ರಿಸ್ತನ ಏನು ಮಾಡಿದ್ರು, ಬಲಿ ಕೊಟ್ಟರು. ನೋಡಿ, ಇಲ್ಲಿ ಅಬ್ರಹಾಂ ತನ್ನ ಮಗನ ಬಲಿ ಕೊಟ್ಟ ಹಾಗೆ ಇಲ್ಲಿ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾದಂಥ ಯೇಸು ಕ್ರಿಸ್ತನ ಏನು ಮಾಡಿದ್ರು, ಬಲಿ ಕೊಟ್ಟರು. ನೋಡಿ, ಅಲ್ಲಿ ಮೋರಿಯ ಬೆಟ್ಟ, ಇಲ್ಲಿ ಕಲ್ವಾರಿ ಗೊಲ್ಗದ ಬೆಟ್ಟದಲ್ಲಿ ಏನು ಮಾಡಿದ್ರು, ಬಲಿ ಕೊಟ್ಟರು. ಇದೇ ನೋಡಿ, ಇದು ಬಂದು ಛಾಯೆ, ಇದು ಛಾಯೆ, ಇದು ನಿಜ ರೂಪ. ಇದಕ್ಕೆ ಇದು ಛಾಯೆ ಆಗಿದೆ, ಒಂದು ಶ್ಯಾಡೋ ಅಂತ ನಾವು ಹೇಳ್ತೀವಿ. ಸೊ ಇದ್ರ ಬಗ್ಗೆ ನಾವು ಇನ್ನೂ ಡೀಟೇಲ್ ಆಗಿ ಓದೋಣ. ಇಂದು ಬರುವಂಥ ಕಾಲಗಳಲ್ಲಿ ಪಾಠದಲ್ಲಿ ನಾವು ಡೀಟೇಲ್ ಸ್ಟಡೀಸ್ಗಳು ಮಾಡೋಣ. ನೆಕ್ಸ್ಟ್ ನೋಡ್ಬೇಕಾದ್ರೆ ಸ್ಟಡಿ ಆಫ್ ಸಿಂಬಾಲಿಕ್. ಸಿಂಬಾಲಿಕ್ ಅಂದರೆ ಪ್ರಿಯರೇ, ಬೈಬಲಲ್ಲಿ ದೇವರಲ್ಲಿರುವಂಥ ವಾಕ್ಯಗಳನ್ನ ನಾವು ಓದಬೇಕಾದ್ರೆ ಅದು ನೇರಾಗಿ ಹೇಳ್ತದ ಅಥವಾ ಸಿಂಬಾಲಿಕಾ, ಲಿಟ್ರಲ್ ಆರ್ ಸಿಂಬಾಲಿಕ್ ಮೀನಿಂಗ್. ಸೊ ಉದಾಹರಣೆಗೆ ಹೇಳ್ತೀನಿ ನೋಡಿ, ಒಂದು ಉದಾಹರಣೆ ಹೇಳ್ತೀನಿ, ನಿಮ್ಗೆ ಅರ್ಥ ಆಗ್ಬೋದು. ಏನಪ್ಪ ಅಂದರೆ, ಈಗ ಯೇಸು ಸ್ವಾಮಿ ಒಂದು ಕಡೆ ಹೇಳ್ತಾರೆ, ನಿನ್ನ ಕಣ್ಣು ನಿನಗೆ ಏನು ಸ್ಟಂಬ್ಲಿಂಗ್ ಆಗಿದ್ರೆ ಏನು ಮಾಡಿ, ನಿನ್ನ ಕಣ್ಣನ್ನು ಕಿತ್ತಾಕು ಅಂತ ಹೇಳ್ತಾರೆ. ನಿನ್ನ ಕೈ ನಿನಗೆ ಡಿಸ್ಟರ್ಬ್ ಆಗಿದ್ದರೆ ಕೈನ ಏನು ಮಾಡು, ಕಟ್ ಮಾಡಿಬಿಡು ಅಂತ ಸ್ವಾಮಿ ಒಂದು ಕಡೆ ಹೇಳ್ತಾರೆ. ಯೇಸು ಸ್ವಾಮಿ ಹೇಳ್ಬಿಟ್ರು, ನಾವೇನು ಮಾಡೋಣ, ಈ ಕಣ್ಣು ಯಾವಾಗಲೂ ಟಿ ವಿ ನೋಡ್ತಾ ಇರ್ತದೆ, ಕೆಟ್ಟ ವಿಷಯಗಳನ್ನ ಏನು ಮಾಡ್ತಾ ಇದೆ, ನೋಡ್ತಾ ಇದೆ. ಅದರಿಂದ ಏನು ಮಾಡೋಣ, ಈ ಕಣ್ಣನ್ನು ಕಿತ್ತಾಕ್ಬಿಡೋಣ. ಸ್ವಾಮಿ ಹೇಳ್ಬಿಟ್ರಲ್ಲ. ಬೇಕಾದ್ರೆ ಬನ್ನಿ ವಾಕ್ಯ ಓದೋಣ ಬನ್ರಿ. ಅದು ಮಾರ್ಕ 9ನೇ ಅಧ್ಯಾಯದಲ್ಲಿ 42 ಓದ್ರಿ. ಮಾರ್ಕ ಒಂದು ವಚನ ಓದೋಣ, ಒಂದು 5 ನಿಮಿಷ ಮುಗಿಸ್ಬಿಡತ್ತೀನಿ. ಮಾರ್ಕ 9ನೇ ಅಧ್ಯಾಯದಲ್ಲಿ ಓದ್ರಿ, 42 ಓದ್ರಿ. ಇಲ್ಲ 43ನೇ ವಾಕ್ಯ ಓದಿ. 43 ಮಾತ್ರ ಓದಿ. ಇದಲ್ಲದೆ ನಿನ್ನ ಕೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕತ್ತರಿಸಿಬಿಡು. ಎರಡು ಕೈ ಉಳ್ಳವನಾಗಿದ್ದು ಆರದ ಬೆಂಕಿಯಾಗಿರುವ ನರಕದಲ್ಲಿ ಬೀಳುವುದಕ್ಕಿಂತ ಕೈ ಕಳಕೊಂಡವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ಮತ್ತು 45ನೇ ವಾಕ್ಯ 45. ಮತ್ತು ನಿನ್ನ ಕಾಲು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಡು. ಎರಡು ಕಾಲುಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಕಾಲು ಕಳಕೊಂಡವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ಮತ್ತು 47ನೇ ವಾಕ್ಯ 47. ಮತ್ತು ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬೀಸಾಡು. ಎರಡು ಕಣ್ಣುಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಒಂದೇ ಕಣ್ಣುಳ್ಳವನಾಗಿದ್ದು ದೇವರ ರಾಜ್ಯದಲ್ಲಿ ಸೇರುವುದು ನಿನಗೆ ಉತ್ತಮ. ನಿನ್ನ ಕೈ ನಿನಗೆ ಪಾಪದಲ್ಲಿ ಸಿಕ್ಕಿಸೋದಾದರೆ ಏನ್ ಮಾಡೋದನ್ನ ಕತ್ತರಿಸ್ಬಿಡು. ಕಾಲ್ನ ಏನ್ ಮಾಡ್ಬೇಕಂತೆ, ಕತ್ತರಿಸ್ಬಿಡು. ಕಣ್ಣನ್ನ ಏನ್ ಮಾಡ್ಬಿಡು, ಕಿತ್ತಾಕು ಅಂತ ಇದೆ. ಹಂಗೆ ಮಾಡನ್ವಾ? ಸ್ವಾಮಿ ಹೇಳ್ಬಿಟ್ರಲ್ಲ, ಮಾಡನ್ವಾ? ಇದೇನದು, ಇದು ಸಿಂಬಾಲಿಕ್. ಕಣ್ಣಂದ್ರೆ ಈ ಕಣ್ಣನ್ನ ಕಿತ್ತಾಕಂತ ಹೇಳಿಲ್ಲ. ಕಣ್ಣಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳನ್ನ ಏನು ಮಾಡಿ, ದೂರ ಮಾಡಿ. ಉದಾಹರಣೆಗೆ ನನ್ನ ಮನೇಲಿ ಟಿ ವಿ ಇದೆ, ಮನೆಗೆ ಹೋದ ತಕ್ಷಣ ನಾನು ಏನು ಮಾಡ್ತೀನಿ, ಬೈಬಲ್ ಓದಲ್ಲ, ಟಿ ವಿ ಮಾಡ್ತೀನಿ, ಟಿ ವಿ ಚಾನೆಲ್ನ ಹಾಕ್ಕೊಂಡು ನೋಡ್ತಾ ಇರ್ತೀನಿ.
ಸೊ ಮನೇಲಿ ಟಿ ವಿ ಇದ್ರೆ ತಾನೇ ನಾನು ಟಿ ವಿ ನೋಡೋದು. ಟಿ ವಿ ನೋಡೋದು ನನಗೆ ಒಂದು ವೀಕ್ನೆಸ್. ಟಿ ವಿ ನೋಡೋದು, ಸಿನಿಮಾ ಪಿಕ್ಚರ್ ನೋಡೋದು ನನಗೇನಾಗಿದೆ ಅಂದೊಂದು ವೀಕ್ನೆಸ್. ಅದು ನಮ್ಮ ಫೇವ್ರೇಟ್ ಹೀರೋ ಬಂದುಬಿಟ್ರೆ ಟಿ ವಿಯಲ್ಲಿ ಚೇಂಜ್ ಮಾಡ್ತಾ ಇದ್ದಾರೆ, ನಾವು ಇಷ್ಟಪಡುವಂಥ ಒಂದು ಹೀರೋದ ಪಿಕ್ಚರ್ ಬಂದುಬಿಟ್ರೆ ಏನು ಮಾಡ್ತೀವಿ, ಅಲ್ಲೇ ಸ್ಟಕ್ ಆಗಿಬಿಡ್ತೀವಿ. ನೋಡಿ, ಅದೇ ಸ್ವಾಮಿ ಹೇಳ್ತಾ ಇದ್ದಾರೆ, ಕಣ್ಣು ನಿನಗೆ ಪಾಪದಲ್ಲಿ ಸಿಕ್ಕಿಸೋದಾದ್ರೆ ಏನು ಮಾಡಿ ಕಿತ್ತಾಕಂದ್ರೆ ಅದನ್ನ ಸಿಂಬಾಲಿಕ್. ನಾವು ಕಣ್ಣ ಕಿತ್ತಾಕ್ಬಿಟ್ರೆ ಪಾಪ ಹೋಗ್ಬಿಡುತ್ತಾ? ಅಲ್ಲ. ಮನೇಲಿ ಟಿ ವಿ ಇದ್ರೆ ಏನು ಮಾಡೋಣ, ನನಗೆ ಟಿ ವಿ ನೋಡೋದು ಇಂಟ್ರೆಸ್ಟ್ ಇದೆ, ಟಿ ವಿ ನನಗೆ ವೀಕ್ನೆಸ್ ಆಗಿದ್ರೆ ಟಿ ವಿನ ಏನು ಮಾಡಿ ಮನೇಲಿ ಇಟ್ಕೋಬೇಡಿ, ಅದನ್ನ ಎತ್ತಾಕ್ಬಿಡಿ ಅಲ್ವಾ. ಆಗ ನಾನು ಮನೆಗೆ ಬಂದು ಏನು ಮಾಡ್ತೀನಿ, ಬೈಬಲ್ ಎತ್ತು ಓದ್ತೀನಿ. ಇದು ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಪಾಪ ಕಾಲಂದರೆ ನಾವು ಒಂದು ಕಡೆ ಹೋದರೆ ಆ ಕಡೆ ಹೋದರೆ ಅಲ್ಲಿ ನಮ್ಮ ಫ್ರೆಂಡ್ಸ್ ಕಡೆ ಹೋದರೆ ಅಲ್ಲಿ ನಾನು ಏನಾಗ್ಬಿಡ್ತೀನಿ, ಪಾಪದಲ್ಲಿ ಬೀಳ್ತೀನಿ. ಅಂದರೆ ಫ್ರೆಂಡ್ಶಿಪ್ನ ಏನು ಮಾಡು, ಕಟ್ ಮಾಡು, ಅಲ್ಲಿ ಹೋಗ್ಬೇಡ. ಇದೆಲ್ಲ ಸಿಂಬಾಲಿಕ್. ಇದನ್ನು ಏನು ಹೇಳ್ತೀವಿ ಅಂದರೆ ಸಿಂಬಾಲಿಕ್ ಸ್ಟಡೀಸ್. ಆ ರೀತಿಯಾಗಿ ಅನೇಕ ವಚನಗಳು ಬೈಬಲಲ್ಲಿದೆ. ನಾವು ನೋಡೋಣ ಡೀಟೇಲ್ ಆಗಿ ಹಿಂದೆ ನೋಡೋಣ, ನಮಗೆ ಸಮಯ ಕಡಿಮೆ ಇದೆ. ಪ್ರಿಯ ಸಹೋದರರೇ, ಈ ರೀತಿಯಾಗಿ ಬೈಬಲಲ್ಲಿ ಅನೇಕ ಸಿಂಬಾಲಿಕ್ಸ್ಗಳು ಬೈಬಲಲ್ಲಿ ಇದೆ. ಅದೆಲ್ಲ ಡೀಟೇಲ್ ಸ್ಟಡೀಸ್ ನಾವು ಬರುವಂಥ ಪಾಠಗಳಲ್ಲಿ ನಾವು ಸ್ಟಡಿ ಮಾಡೋಣ. ಕೊನೆಯದಾಗಿ ನೋಡ್ಬೇಕಾದ್ರೆ ಲಾಸ್ಟ್ ಒನ್ ಬಂದು ದ ಸ್ಟಡಿ ಆಫ್ ಕ್ರೊನಾಲಜಿ, ಅಂದರೆ ಸಮಯಗಳ ಬಗ್ಗೆ, ಬೈಬಲಲ್ಲಿರೋಂಥ ಸಮಯಗಳ ಬಗ್ಗೆ ಓದೋದು. ಉದಾಹರಣೆಗೆ ಈಗ ಆದಾಮ ಫಸ್ಟ್ ಮ್ಯಾನ್ ಅಲ್ವಾ, ಈ ಭೂಮಿಯಲ್ಲಿ ಉಂಟಾದಂಥ ಮೊದಲನೇ ಮನುಷ್ಯ ಈ ಭೂಮಿಯಲ್ಲಿ ಉಂಟಾಗಿ ಎಷ್ಟು ಕಾಲ ಆಯಿತು ಅನ್ನುವ ಸ್ಟಡಿ ಮಾಡೋದು ಬೈಬಲಲ್ಲಿ ದ ಸ್ಟಡಿ ಆಫ್ ಕ್ರೊನಾಲಜಿ ಅಲ್ವಾ. ಸೈನ್ಟಿಸ್ಟ್ನ ಕೇಳಿದ್ರೆ ಮನುಷ್ಯ ಭೂಮಿಯಲ್ಲಿ ಬಂದು ಎಷ್ಟು ಕಾಲ ಆಯಿತು ಅಂತ ಹೇಳಿದ್ರೆ ಅವನೇನು ಮಾಡ್ತಾನೆ, ಅವನೊಂದು ಲೆಕ್ಕ ಹೇಳ್ತಾನೆ ಅಲ್ವಾ. ಎಷ್ಟೋ ಕೋಟ್ಯಾಂತರ ವರ್ಷಗಳ ಮುಂಚೆ ಮನುಷ್ಯ ಹೆಂಗೆ ಮಂಗನಾಗಿದ್ದ, ಮಂಗನಿಂದ ಮನುಷ್ಯನಾಗಿ ಬಂದಿದ್ದಾನೆ ಈಗ ಅಂತ ಹೇಳ್ತಾನೆ ಅಲ್ವಾ. ಬೈಬಲ್ ಅದು ಆ ಥರ ಹೇಳ್ತಾ ಇದೆಯಾ? ಇಲ್ಲ. ಮಂಗದಿಂದ ಮನುಷ್ಯ ಬಂದನಾ? ಇಲ್ಲ. ಪ್ರೀತಿಯ ಸಹೋದರರೇ, ದೇವ್ರ ಮನುಷ್ಯನ ತನ್ನ ಸ್ವರೂಪದಲ್ಲಿ ಏನು ಮಾಡಿದ್ರು, ತನ್ನ ಸ್ವರೂಪದಲ್ಲಿ ಅವನ್ನ ಮಾಡಿದ್ದಾರೆ. ಮನುಷ್ಯನ ಮಂಗದಿಂದ ಬಂದಿಲ್ಲ, ದೇವರವನ್ನ ಮಣ್ಣಿನಿಂದ ತನ್ನ ಸ್ವರೂಪದಲ್ಲಿ ಏನು ಮಾಡಿದ್ದಾರೆ, ಮಾಡಿದರು. ಇದು ತಪ್ಪು. ಸೈನ್ಸ್ ಹೇಳೋದು ತಪ್ಪು. ಮತ್ತು ಅಷ್ಟು ವರ್ಷ ಕಾಲ ಕೂಡ ಆಗಿಲ್ಲ, ಸುಮಾರು 6,000 ವರ್ಷ ಕಾಲ ಆಗಿದೆ ಅಷ್ಟೇ. 6,000 years ಆದಾಮಿಂದ ಇವತ್ತುವರೆಗೆ ಸುಮಾರು 6,000 ವರ್ಷ. ಇದು ಬೈಬಲಲ್ಲಿ ಬರೆದಿದೆ. ಸೊ ಇದ್ರ ಬಗ್ಗೆ ಸ್ಟಡಿ ಮಾಡೋದು ಏನು, ದ ಸ್ಟಡಿ ಆಫ್ ಕ್ರೊನಾಲಜಿ. ಹೌದು ಪ್ರೀತಿಯ ಸಹೋದರರೇ. ನೆಕ್ಸ್ಟ್ ನೋಡಬೇಕಾದ್ರೆ ಬೈಬಲಲ್ಲಿರೋಂಥ ಪ್ರವಾದ ಯೇಸುಸ್ವಾಮಿ ಎರಡನೇ ಬರುವಿಕೆ ಬಗ್ಗೆ, ಯೇಸುಸ್ವಾಮಿ ಯಾವಾಗ ಬರ್ತಾರೆ ಅದರ ಬಗ್ಗೆ ಸ್ಟಡಿ ಮಾಡೋದು. ಬರ್ದಿದೆಯಾ ಅಂದರೆ ಹೌದು ಬರ್ದಿದೆ. ಮತ್ತು ಆಂಟಿಕ್ರಿಸ್ಟ್ ಬಗ್ಗೆ ಎದುರು ನೋಡ್ತಾ ಇದೆ, ಅಂತಿಕ್ರಿಸ್ತ ಬರ್ತಾನೆ ಅಂತ, ಯಾವಾಗ ಬರ್ತಾನೆ, ಎಲ್ಲಿ ಬರ್ತಾನೆ. ಸೊ ಇದೆಲ್ಲ ಕಾಲಕ್ಕೆ ಸಂಬಂಧಪಟ್ಟಿದ್ದು, ಟೈಮ್. ಅದರ ವಿಷಯವಾಗಿ ಸ್ಟಡಿ ಮಾಡೋದೇ ಏನು, ದ ಸ್ಟಡಿ ಆಫ್ ಇದು ಕ್ರೊನಾಲಜಿ. ಪ್ರಿಯ ಸಹೋದರರೇ, ನಾವು ಈ ಮೆಥಡಲ್ಲಿ ಈ 53 ಪಾಠಗಳನ್ನ ನಾವು ಏನು ಮಾಡೋಣ, ಸ್ಟಡಿ ಮಾಡೋಣ. ದೇವರ ಚಿತ್ತವಾದರೆ ಬರುವಂಥ ದಿನಗಳಲ್ಲಿ ನಾವು ಈ 10 ಮೆಥಡ್ ಬೇಸ್ ಮಾಡಿ ಈ 53 ಕ್ಲಾಸ್ಗಳನ್ನ ಏನು ಮಾಡ್ತೀವಿ, ಸ್ಟಡಿ ಮಾಡಿ. ಟಾಪಿಕಲ್ ಸ್ಟಡೀಸು, ಪ್ಯಾರಬಲ್ಸ್ಗಳು, ಸಾಮ್ಯಗಳು, ಸಾಮ್ಯದಲ್ಲಿ ಅಂತ ಸಾಮ್ಯಗಳ ಬಗ್ಗೆ, ಮತ್ತು ಪ್ರವಾದನೆಗಳು, ಬೈಬಲಲ್ಲಿರುವಂಥ ಪ್ರವಾದನೆಗಳು, ಪ್ರಾಫೆಸೀಸು, ಮತ್ತು ಕನಸುಗಳು, ಬೈಬಲಲ್ಲಿ ಏನುವಂಥ ಕನಸುಗಳು, ದರ್ಶನಗಳ ಬಗ್ಗೆ, ಸಿಂಬಾಲಿಕ್ಸ್ಗಳ ಬಗ್ಗೆ, ಮತ್ತು ಸಮಯಗಳ ಬಗ್ಗೆ, ಸಮಯ ಬರೋ ವಿಷಯಗಳು, ಅಂಟಿಕ್ರಿಸ್ಟು, ಈ ರೀತಿಯಾದ ಅನೇಕ ಸಮಯಗಳ ಬಗ್ಗೆ, ಕ್ರೊನಾಲಜಿಗಳ ಬಗ್ಗೆ ಏನು ಮಾಡೋಣ, ದೇವರಿಗೆ ಚಿತ್ತವಾದರೆ ಬರುವಂಥ ಪಾಠಗಳಲ್ಲಿ ನಾವು ಧ್ಯಾನ ಮಾಡೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಬರುವಂಥ ವಾರ ಇದೇ ಸಮಯಕ್ಕೆ ನಾವು ಏನು ಮಾಡೋಣ, ನೆಕ್ಸ್ಟು ಮಂಡೇ ಈ ಸಮಯಕ್ಕೆ ನಾವು ಒಂದಾಗಿ ಸೇರಿ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ದೇವರ ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮುಖಾಂತರ ಈ ಕೂಟವನ್ನು ಅಂತ್ಯ ಮಾಡೋಣ. ಲಾಸ್ಟ್ ಪ್ರೇಯರ್ ಮಾಡೋಣ. ನಾವೆಲ್ಲರ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಭೂಪರಲೋಕನ ಉಂಟು ಮಾಡಿದಂಥ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತುತಿ ಸ್ತೋತ್ರವು ಘನ ಮಾನವು ಸಲ್ಲಿಸುತ್ತೇವೆ. ತಂದೆ ದೇವರೇ, ನಿಮ್ಮ ಮಹಾಕೃಪೆಯಿಂದ ನಿಮ್ಮ ಮಕ್ಕಳಾದ ನಮ್ಮನ್ನು ನಿಮ್ಮ ನಿನ್ಗುಡ್ಡೆಂದೇ ಕಾದು ಕಾಪಾಡಿ ಈ ಒಂದು ಸಂಜೆಯ ವೇಳೆಯಲ್ಲಿ ಕೂಡ ನಿಮ್ಮ ಸನ್ನಿಧಾನದಲ್ಲಿ ಒಂದುಗೂಡಿಸಿ ನಿಮ್ಮ ನಾಮವನ್ನು ಮಹಿಮೆಪಡಿಸಲು ಮತ್ತು
ನಿಮ್ಮ ವಾಕ್ಯವನ್ನು ಧ್ಯಾನಿಸೋದಕ್ಕೆ ನೀವು ಮಾಡಿದಂಥ ಈ ಮಹಾಕೃಪೆಗಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ ತಂದೆಯೇ. ಹೌದು ತಂದೆಯೇ, ಈ ದಿನದಲ್ಲಿ ಕೂಡ ನಿಮ್ಮ ವಾಕ್ಯದ ಮುಖಾಂತರ ನಮಗೆ ಕೊಟ್ಟಂಥ ಎಲ್ಲ ತಿಳುವಳಿಕೆಗೋಸ್ಕರ ನಾವೆಲ್ಲರೂ ಕೂಡ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಹೌದು ತಂದೆ, ನಿಮ್ಮ ವಾಕ್ಯದಲ್ಲಿ ಮರೆಯಾಗಿರುವಂಥ ರಹಸ್ಯಗಳು ಸತ್ಯಗಳನ್ನ ನಾವು ತಿಳಿದುಕೊಂಡು ಅದಕ್ಕೆ ವಿಧೇಯರಾಗಿ ಅದರ ಪ್ರಕಾರ ನಡೆಯುವಂಥರಾಗಿರೋಕ್ಕೆ ನಮಗೆ ನೀವು ಬೇಕಾದಂಥ ಪವಿತ್ರಾತ್ಮ ಶಕ್ತಿ ಬಲವನ್ನು ಕೊಟ್ಟು ನಡೆಸಬೇಕಾಗಿ ಕೂಡ ಪ್ರಾರ್ಥಿಸ್ತೇವೆ ತಂದೆಯೇ. ಹೌದು ತಂದೆ, ಈ ದಿನದಲ್ಲಿ ಕೂಡ ಈ ಕೂಟದಲ್ಲಿ ಭಾಗವಹಿಸಿದಂಥ ಎಲ್ಲ ಪ್ರೀತಿಯ ಸೌರಸರನ್ನು ಕೂಡ ಎಲ್ಲರನ್ನು ಕೂಡ ಆಶೀರ್ವದಿಸಿ ಇನ್ನು ಹೆಚ್ಚೆಚ್ಚಾಗಿ ಬರುವಂಥ ದಿನಗಳಲ್ಲಿ ನಿಮ್ಮ ವಾಕ್ಯನ ಕೇಳಿ ಅದನ್ನು ತಿಳಿದುಕೊಂಡು ಅದಕ್ಕೆ ವಿಧೇಯರಾಗಿರುವಂತೆ ನಮಗೆ ಕೃಪೆ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ತಂದೆಯೇ. ತಂದೆ, ಈ ದಿನದಲ್ಲಿ ಕೂಡ ಈ ಒಂದು ಕೂಟವು ನಡೆಯೋದಕ್ಕೆ ನೀವು ಮಾಡಿದಂಥ ಕೃಪೆಗಾಗಿ ಸ್ತೋತ್ರ. ಬರುವಂಥ ದಿನದಲ್ಲಿ ಕೂಡ ನಾವು ಇದೇ ರೀತಿಯಾಗಿ ಸೇರಿ ನಿಮ್ಮ ವಾಕ್ಯನ ಧ್ಯಾನಿಸೋದಕ್ಕೆ ನಮಗೆ ಕೃಪೆ ಮಾಡಬೇಕಾಗಿಯೂ ಮತ್ತು ಇನ್ನೂ ನಿಮ್ಮ ವೇದದ ವಾಕ್ಯದ ಮೇಲೆ ಆಸಕ್ತಿ ಉಳ್ಳಂಥ ನಿಮ್ಮ ಮಕ್ಕಳನ್ನು ಕೂಡ ಈ ಕೂಟದಲ್ಲಿ ಸೇರಿಸಬೇಕಾಗಿ ಕೂಡ ನಾವು ಪ್ರಾರ್ಥಿಸ್ತೇವೆ ತಂದೆಯೇ. ನೀವು ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ನಾವೆಲ್ಲರೂ ಕೂಡ ಸ್ತೋತ್ರವನ್ನು ಹೇಳುತ್ತಾ ಈ ಒಂದು ಪ್ರಾರ್ಥನೆಯನ್ನು ನಿಮ್ಮ ಕುಮಾರರು ನಮ್ಮ ರಕ್ಷಕರಾಗಿರುವಂಥ ಯೇಸು ಕ್ರಿಸ್ತನ ಮೂಲಕ ನಾವು ಪ್ರಾರ್ಥಿಸ್ತೇವೆ ತಂದೆಯೇ. ಆಮೆನ್. ಥ್ಯಾಂಕ್ ಯು ಬ್ರದರ್ ಸಿಸ್ಟರ್ಸ್. ಎಲ್ಲರಿಗೂ ಥ್ಯಾಂಕ್ ಯು. ನಮಸ್ತೆ ಬ್ರದರ್. ಥ್ಯಾಂಕ್ ಯು ಬ್ರದರ್. ಸಿಸ್ಟರ್ ಥ್ಯಾಂಕ್ ಯು. ಸಿಸ್ಟರ್ ರೇಖಾ ಸಿಸ್ಟರ್ ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ರೇಷ್ಮಾ ಸಿಸ್ಟರ್ ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಎಲ್ಲರಿಗೂ ನಮಸ್ತೆ. ನಮಸ್ತೆ.